ಓಂ ಶಾಂತಿ. 17 ಮಾರ್ಚ್ 2025 ಪ್ರಾತಃ ಮುರಳಿ ಬಾಪ್ತಾದ ಮಧುಬನ. मीठे बच्चे, पढ़ाई ही कमाई है, पढ़ाई सोर्स ऑफ इनकम है। इस पढ़ाई से ही तुम्हें 21 जन्मों के लिए ಖಜಾನಾ ಜಮಾ करना है. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ವಿದ್ಯೆನೇ ಸಂಪಾದನೆ, ವಿದ್ಯೆನೇ ಸಂಪಾದನೆ, ಸಂಪಾದನೆಗೆ ಆಧಾರನೇ ವಿದ್ಯೆ. ಈ ವಿದ್ಯೆಯಿಂದನೇ ನೀವು 21 ಜನ್ಮಕ್ಕೆ ಖಜಾನೆಗಳನ್ನ ಜಮಾ ಮಾಡ್ಕೋಬೇಕಾಗಿದೆ. ಈ ವಿದ್ಯೆಯಿಂದನೇ 21 ಜನ್ಮಕ್ಕೆ ಖಜಾನೆಗಳನ್ನು ಜಮಾ ಮಾಡ್ಕೊಳ್ಬೇಕಾಗಿದೆ. ಪ್ರಶ್ನೆ, जिन बच्चों पर बृहस्पति की दशा होगी उनकी निशानी क्या दिखाई देगी? ಯಾವ ಮಕ್ಕಳ ಮೇಲೆ ಬೃಹಸ್ಪತಿ ದಶೆ ಇದೆ, ಬೃಹಸ್ಪತಿ ದಶೆ ಅಂತ ಹೇಳಿ ಅಥವಾ ಗುರು ದಶೆ ಅಂತ ಹೇಳಿ, ಅವ್ರ ಚಿಹ್ನೆ ಏನ್ ಕಾಣಿಸುತ್ತೆ? उत्तर, उनका पूरा पूरा ध्यान श्रीमत पर होगा, पढ़ाई अच्छी तरह पढ़ेंगे, कभी भी फेल नहीं होंगे. ಯಾವ ಮಕ್ಕಳ ಮೇಲೆ ಬೃಹಸ್ಪತಿ ದಶೆ ಇದೆ ಅವರು ಪೂರ ತನ್ನ ಗಮನವನ್ನ ಶ್ರೀಮತದ ಕಡೆ ಕೊಡ್ತಾರೆ. ಬಾಬೋರ್ ಏನ್ ಹೇಳ್ತಾರೆ ಅದರಂತೆ ನಡೆಯೋದ್ರ ಕಡೆ ಅವರ ಪೂರ್ಣ ಗಮನ ಇರುತ್ತೆ. ವಿದ್ಯೆ ಚೆನ್ನಾಗಿ ಓದ್ತಾರೆ, ಎಂದು ಫೇಲ್ ಆಗಲ್ಲ, ಯಾವುದೇ ಮಾತಲ್ಲಿ ಎಂದು ಫೇಲ್ ಆಗಲ್ಲ. श्रीमत का उल्लंघन करने वाले ही पढ़ाई में फेल होते हैं, उन पर ही राहु की दशा बैठ जाती है. ಯಾರು ಶ್ರೀಮತದ ಉಲ್ಲಂಘನೆ ಮಾಡ್ತಾರೋ ಅವರೇ ಈ ವಿದ್ಯೆಯಲ್ಲಿ ಫೇಲ್ ಆಗ್ತಾರೆ. ಅವ್ರ ಮೇಲೆ ಪುನಃ ರಾಹು ದಶೆ ಕುತ್ಕೊಳ್ಳುತ್ತೆ. ಯಾಕೆಂದ್ರೆ ಬಾಬೋರ್ ಸಿಗಕ್ ಮುಂಚೆ ರಾಹು ದಶೆ ಇತ್ತು. ಬಾಬೋರ್ ಮಕ್ಕಳಾಗಿ ಬೃಹಸ್ಪತಿ ದಶೆ ಬರುತ್ತೆ. ಆದ್ರೆ ಯಾರು ಶ್ರೀಮತದಂತೆ ನಡೆಯಲ್ಲ, ಉಲ್ಲಂಘನೆ ಮಾಡ್ತಾರೆ, ಅವ್ರ ಮೇಲೆ ಮತ್ತೆ ವಾಪಸ್ ರಾಹು ದಶೆ ಬರುತ್ತೆ. ಕವಿ ತುಮ್ ಬಚ್ಚೋಂ ಪರ್ ವೃಕ್ಷಪತಿ ಬಾಪ್ ದ್ವಾರ ಬೃಹಸ್ಪತಿ ಕಿ ದಶಾ ಬೈಠಿ. ಈಗ ನೀವು ಮಕ್ಕಳ ಮೇಲೆ ವೃಕ್ಷಪತಿ ತಂದೆಯಿಂದ, ಈ ವೃಕ್ಷಪತಿ ತಂದೆಯಿಂದ ಬೃಹಸ್ಪತಿ ದಶೆ ಕುತ್ಕೊಂಡಿದೆ. ವೃಕ್ಷಪತಿ ಈ ಕಲ್ಪ ವೃಕ್ಷದ ವೃಕ್ಷಪತಿ ಬಾಬೋರ್. ಈಗ ಆ ವೃಕ್ಷಪತಿ ತಂದೆಯಿಂದ ಬೃಹಸ್ಪತಿ ದಶೆ ಇದೆ. ಗೀತ್, ಇಸ್ ಪಾಪ ಕಿ ದುನಿಯಾ ಸೆ ದೂರ್ ಲೇ ಚಲ್. ಈ ಪಾಪದ ಜಗತ್ತಿಂದ ನಮ್ಮನ್ನ ದೂರ ಕರ್ಕೊಂಡು ಹೋಗುವಂತ ಹಾಡು ಭಕ್ತರು ಹಾಡೋದು ಭಗವಂತನಿಗೆ. ಓಂ ಶಾಂತಿ. ಯೇ ಹೇ ಪಾಪಾತ್ಮೋं की पुकार, तुमको तो पुकारना नहीं है क्योंकि तुम पावन बन रहे हो. ಇದು ಪಾಪಾತ್ಮಗಳ ಕೂಗಿದು, ಪಾಪಾತ್ಮಗಳ ಕರೆ ಇದು. ನೀವಂತೂ ಕರಿಬೇಕಾಗಿಲ್ಲ, ಯಾಕೆಂದ್ರೆ ನೀವೀಗ ಪಾವನರು ಆಗ್ತಾ ಇದ್ದೀರಿ. ये धारण करने की बात बड़ा भारी ಖಜಾನಾ है. ಇದು ಧಾರಣೆ ಮಾಡ್ಕೊಳ್ಬೇಕಾಗಿರೋ ಮಾತಿದು. ಇದು ಬಹುದೊಡ್ಡ ಬೆಲೆ ಬಾಳುವಂತಹ ಖಜಾನೆ ಇದು. ಅಂದ್ರೆ ಬಾಬೋರ್ ಓದಿಸೋ ವಿದ್ಯೆ ಇದೆಯಲ್ಲ, ಇದು ಬಹುದೊಡ್ಡ ಖಜಾನೆ. जैसे स्कूल की पढ़ाई भी खजाना है ना, पढ़ाई से शरीर निर्वाह चलता है. ಹೇಗೆ ಲೌಕಿಕ ವಿದ್ಯೆನೋ ಒಂದು ಖಜಾನೆ, ಅದು ಸಂಪತ್ತು. ವಿದ್ಯೆಯಿಂದನೇ ಶರೀರ ನಿರ್ವಹಣೆ ನಡೆಯುತ್ತೆ. ನಿಮ್ ಮಕ್ಕಳಿಗೆ ಗೊತ್ತಿದೆ ಭಗವಾನ್ ಪಡಾತೆ ಹೇ, ಆದ್ರೆ ಇಲ್ಲಿ ಓದಿಸ್ತಾ ಇರೋದು ಭಗವಂತ ಓದಿಸ್ತಾ ಇದ್ದಾರೆ. ये बड़ी ऊंच कमाई है क्योंकि एम ऑब्जेक्ट सामने खड़ी. ಇದು ಬಹು ಉನ್ನತವಾದಂತಹ ಸಂಪಾದನೆ ಅಥವಾ ಸರ್ವಶ್ರೇಷ್ಠ ಸಂಪಾದನೆ. ಏಕೆಂದ್ರೆ ನಿಮ್ ಮುಂದೆನೆ ಲಕ್ಷ್ಯ ಗುರಿ ಕಾಣಿಸ್ತಾ ಇದೆಯಲ್ಲ, ಶ್ರೀ ಲಕ್ಷ್ಮೀನಾರಾಯಣರಾಗೋ ಗುರಿ ಇದೆ. ಸಚ್ಚಾ ಸಚ್ಚಾ ಸತ್ಸಂಗ್ ಸಾರೆ ಕಲ್ಪ ಮೇ ಏಕ್ ಬಾರ್ ಹೋತಾ ಹೈ. ಇದು ಸತ್ಯವಾದ ಸತ್ಸಂಗ. ಇದು
ಕಲ್ಪಕ್ಕೆ ಒಮ್ಮೆ ಮಾತ್ರ ಆಗುತ್ತೆ. ಜಬ್ಕಿ ಪುಕಾರ್ತೆ ಹೇ ಪತೀತ್ ಪಾವನಾವ್. ಯಾವಾಗ ತಂದೆನ ಕರ್ದಿದಿರಿ ನೀವು ಪತೀತ ಪಾವನ ಬಾ ಅಂತ ಹೇಳಿ, ವ ಅಬ್ ಪುಕಾರ್ತೆ ರೇತೆ ಯಹಾ ತುಮಾರೆ ಸಾಮ್ನೆ ಬೈಟೆ. ಜಗತ್ತಿನ ಮನುಷ್ಯರು ಅವ್ರು ಇನ್ನೂ ಕರೀತಾ ಇದ್ದಾರೆ, ಭಜನೆ ಹಾಡ್ತಾ ಇದ್ದಾರೆ ಪತೀತ ಪಾವನ ಅಂತ ಹೇಳಿ. ಆದ್ರೆ ಈಗ ಇಲ್ಲಿ ನಿಮ್ಮ ಸನ್ಮುಖದಲ್ಲಿ ಕುಳಿತಿದ್ದಾರೆ ಆ ತಂದೆ. ಈ ಮಕ್ಕಳಿಗೆ ಗೊತ್ತಿದೆ ನಾವು ಪುರುಷಾರ್ಥ ಮಾಡ್ತಾ ಇದೀವಿ ಹೊಸ ಜಗತ್ತಿಗಾಗಿ. ಎಲ್ಲಿ ದುಃಖ ಅಶಾಂತಿಯ ಹೆಸರು ಚಿಹ್ನೆನೂ ಇರೋದಿಲ್ಲ. ತುಮಕೋ ಚೈನ್ ಮಿಲ್ತಾ ಹೇ ಸ್ವರ್ಗ ಮೇ, ನರಕ ಮೇ ಥೋಡಿ ಚೈನ್ ಹೇ. ನಿಮಗೆ ಸ್ವರ್ಗದಲ್ಲಿ ಶಾಂತಿ ಇರುತ್ತೆ, ಶಾಂತಿನೂ ಇದೆ, ಅಲ್ಲಿ ಸುಖನೂ ಇದೆ. ನರಕದಲ್ಲಿ ಶಾಂತಿ ಎಲ್ಲಿಂದ ಸಿಗುತ್ತೆ? ಇದು ವಿಕಾರದ ವಿಷದ ಸಾಗರ, ಇದು ಕಲಿಯುಗ. ಎಲ್ಲರೂ ದುಃಖಿನೇ ದುಃಖಿ ಇದ್ದಾರೆ. ಜನ್ಮನು ಭ್ರಷ್ಟಾಚಾರದಿಂದನೇ ತಗೊಳ್ತಾರೆ, ವಿಕಾರದಿಂದನೇ ಜನ್ಮ ಪಡೀತಾರೆ. ಇಸಿಲಿಯ ಆತ್ಮ ಪುಕಾರ್ತಿ ಹೇ ಬಾಬಾ ಹಮ್ ಪತೀತ್ ಬನ್ ಗಯೇ. ಇದರಿಂದ ಆತ್ಮನೇ ಕರೆಯುತ್ತೆ, ತಂದೆ ನಾವು ಪತೀತ ಆಗ್ಬಿಟ್ಟಿದೀವಿ, ಬಾ ಪಾವನ ಮಾಡುವಂತ. ಪಾವನ ಆಗಕ್ಕೋಸ್ಕರ ಮತ್ತೆ ಗಂಗಾ ಸ್ನಾನ ಮಾಡ್ಲಿಕ್ಕೆಲ್ಲ ಹೋಗ್ತಾರೆ. ಅಚ್ಚಾ ಸ್ನಾನ್ ಕಿಯಾ ತೋ ಪಾವನ್ ಹೋ ಜಾನಾ ಚಾಹಿಯೇನಾ. ಗಂಗೆ ಪತೀತ ಪಾವನಿ ಆಗಿದ್ದಿದ್ರೆ ಸ್ನಾನ ಮಾಡಿದ್ಮೇಲೆ ಪತೀತರು ಪಾವನ ಆಗ್ಬೇಕಾಗಿತ್ತು. ಪಾವನ ಆದ್ಮೇಲೆ ಜೀವನನೇ ಟೋಟಲ್ ಚೇಂಜ್ ಆಗ್ಬೇಕಿತ್ತಲ್ಲ. ಫಿರ್ ಗಡಿ ಗಡಿ ಧಕ್ಕೆ ಕ್ಯೂ ಖಾತೆ ಹೇ. ಒಂದ್ಸಲ ಸ್ನಾನ ಮಾಡಿದ್ಮೇಲೆ ಪಾವನ ಆಗ್ಬಿಟ್ರು, ಮತ್ ಪದೇ ಪದೇ ನೀರ್ ಕಂಡಲ್ಲೆಲ್ಲ ಮುಳುಗೋದು ಯಾಕೆ? ಮತ್ತೆ ಹಲ್ದಾಡೋದು, ಪೆಟ್ಟು ತಿನ್ನೋದು, ಗೊಂದಲ. ಧಕ್ಕೆ ಖಾತೆ ಸೀಡಿ ನೀಚೆ ಉತರ್ತೆ ಉತರ್ತೆ ಪಾಪಾತ್ಮ ಬನ್ ಜಾತೆ ಹೇ. ಪೆಟ್ಟು ತಿಂದು ಮೆಟ್ಲು ಇಳಿತಾ ಇಳಿತಾ ಇನ್ನೂ ಪಾಪಾತ್ಮರೇ ಹಾಕ್ತಾರೆ. 84 ಜನ್ಮಗಳ ರಹಸ್ಯ ಈ ಮಕ್ಕಳಿಗೆ ತಂದೆ ಕುತ್ಕೊಂಡು ತಿಳಿಸ್ಕೊಡ್ತಾ ಇದ್ದಾರೆ. ಬೇರೆ ಧರ್ಮದವರು 84 ಜನ್ಮವನ್ನ ಪಡೆಯೋದಿಲ್ಲ. ತುಮಾರೆ ಪಾಸ್ 84 ಜನ್ಮೋಂ ಕಾ ಚಿತ್ರ ಬಡ ಅಚ್ಚಾ ಬನಾ ಹುವಾ ಹೈ. ನಾವೇ ಹೇಳ್ತಾರೆ ನಿಮ್ಮ ಹತ್ರ ಈ 84 ಜನ್ಮಗಳ ಚಿತ್ರ, ಭಾರತದ ಉತ್ಥಾನ ಹಾಗೂ ಪತನದ 84 ಜನ್ಮಗಳ ಮೆಟ್ಲಿನ ಚಿತ್ರ ಏನಿದೆ ಇದು ತುಂಬಾ ಚೆನ್ನಾಗಿ ಮಾಡಲ್ಪಟ್ಟಿದೆ. ಕಲ್ಪ ವೃಕ್ಷದ ಚಿತ್ರ ಗೀತೆಯಲ್ಲೂ ಇದೆ. ಪರಂತು ಭಗವಾನ್ ನೆ ಗೀತಾ ಕಬ್ ಸುನಾಯಿ ಕ್ಯಾ ಆಕರ್ ಕಿಯಾ ಕುಚ್ ನಹಿ ಜಾನ್ತೆ ಹೇ. ಆದ್ರೆ ಭಗವಂತ ಬಂದು ಗೀತೆ ಯಾವಾಗ ನುಡಿಸಿದ್ರು, ಏನ್ ಮಾಡಿದ್ರು, ಇದು ಯಾರಿಗೇನು ಗೊತ್ತಿಲ್ಲ. ಹಾಗೂ ಧರ್ಮ ವಾಲೆ ಅಪ್ನೆ ಅಪ್ನೆ ಶಾಸ್ತ್ರ ಕೋ ಜಾನ್ತೆ ಹೇ, ಭಾರತವಾಸಿ ಬಿಲ್ಕುಲ್ ನಹಿ ಜಾನ್ತೆ ಹೇ. ಬೇರೆ ಧರ್ಮದವರಿಗೆ ಅವರವರ ಧರ್ಮ ಗ್ರಂಥಗಳು ಚೆನ್ನಾಗಿ ಗೊತ್ತಿದೆ, ಧರ್ಮ ಗ್ರಂಥ ಸ್ಥಾಪಕ ಎಲ್ಲ ಚೆನ್ನಾಗಿ ಗೊತ್ತಿದೆ. ಆದ್ರೆ ಭಾರತವಾಸಿಗಳಿಗೆ ಬಿಲ್ಕುಲ್ ಏನು ಗೊತ್ತಿಲ್ಲ. ಬಾಬಾ ಹೇಳ್ತಾರೆ, ನಾನು ಸಂಗಮ ಯುಗದಲ್ಲಿ, ಕಲ್ಪದ ಸಂಗಮ ಯುಗದಲ್ಲಿ ಸ್ವರ್ಗ ಸ್ಥಾಪನೆ ಮಾಡ್ಲಿಕ್ಕೆ ಬರ್ತೀನಿ. ಡ್ರಾಮಾ ಮೇ ಚೇಂಜ್ ಹೋ ನಹಿ ಸಕ್ತಿ ಹೇ. ಡ್ರಾಮಾದಲ್ಲಿ ಇದೇನು ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಏನೆಲ್ಲ ನಿಗದಿ ಇದೆ ಡ್ರಾಮಾ ಅನುಸಾರ ಅದೇ ತರ ರಿಪೀಟ್ ಆಗುತ್ತೆ. ऐसा नहीं होकर फिर बदल जाना है. ಹಂಗಲ್ಲ ಡ್ರಾಮಾ ಮತ್ತೇನೋ ಚೇಂಜ್ ಆಗುತ್ತೆ, ಆದ್ಮೇಲೆ ಮತ್ತಿನ್ನೇನೋ ಆಗುತ್ತೆ, ಆ ತರ ಇಲ್ಲ. ಡ್ರಾಮಾ ಏನಿದೆ ಅದೇ ನಿಗದಿ ನಡೆಯುತ್ತೆ. ಈ ಮಕ್ಕಳ ಬುದ್ಧಿಯಲ್ಲಿ ಡ್ರಾಮಾದ ಚಕ್ರ ಪೂರಾ ಕುತ್ಕೊಂಡಿದೆ, ಅಂದ್ರೆ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. इस 84 के चक्र से तुम कभी छूट नहीं सकते हो, अर्थात ये दुनिया कभी खत्म नहीं हो सकती है. ಈ 84 ಜನ್ಮದ ಚಕ್ರದಿಂದ ನೀವೆಂದು ಬಿಡುಗಡೆ ಹೊಂದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಜಗತ್ತೆಂದು ನಾಶ ಆಗಲ್ಲ, ಪರಿವರ್ತನೆ ಆಗುತ್ತೆ, ರಿಪೀಟ್ ಆಗುತ್ತೆ, ಆದ್ರೆ ನಾಶ ಆಗೋದಿಲ್ಲ. ಈ ಸೃಷ್ಟಿಯ ಹಿಸ್ಟ್ರಿ ಜಾಗ್ರಫಿ ರಿಪೀಟ್ ಆಗ್ತಾ ಇರುತ್ತೆ. ಇದು 84 ಜನ್ಮಗಳ ಚಕ್ರ, ಇದು ಬಹುತ್ ಜರೂರಿ ಹೇ. ತ್ರಿಮೂರ್ತಿ ಗೋಲಾ ತೋ ಮುಖ್ಯ ಚಿತ್ರ ಹೇ. 84 ಜನ್ಮದ ಚಿತ್ರನು ತುಂಬಾ ಅವಶ್ಯಕವಾಗಿರೋ ಚಿತ್ರ ಇದು. ತ್ರಿಮೂರ್ತಿ, ಸೃಷ್ಟಿ ಚಕ್ರ, ಇದು ಮುಖ್ಯ ಚಿತ್ರಗಳು. ಸೃಷ್ಟಿ ಚಕ್ರದಲ್ಲಿ ಸ್ಪಷ್ಟವಾಗಿ ತೋರಿಸಿದೆ ಪ್ರತಿ ಒಂದು ಯುಗದ ಆಯುಷ್ಯು 1250 ವರ್ಷ. ಯೇ ಹೇ ಜೈಸೆ ಅಂಧೋಂ ಕೆ ಆಗೆ ಐನಾ. 84 ಜನಂ ಪತ್ರಿಕಾ ಐನಾ ಹೇ. ಇದು ಕುರುಡ್ರ ಮುಂದೆ ಕನ್ನಡಿ ಇಟ್ಟಂಗೆ. ಕುರುಡ್ರ ಮುಂದೆ ಕನ್ನಡಿ ಇಟ್ರೆ ಕಾಣಿಸ್ತದ? ಅದೇ ತರ ಈ ಚಿತ್ರ ಯಾರಿಗೂ ಅರ್ಥ ಆಗಲ್ಲ.
ಹಿಂಗ್ ಕುರುಡ್ರಿಗೆ ಹೇಳಿದ್ರೆ ತಿಳ್ಕೊಬಹುದು, ಕೇಳಿಸ್ಕೊಳ್ಬಹುದು. ಅದೇ ತರ 84 ಜನ್ಮ ಪತ್ರಿ ಏನಿದೆ, ಇದು ನೀವು ತಿಳಿಸಿದ್ರೆ ಮನುಷ್ಯಗೆ ಅರ್ಥ ಆಗುತ್ತೆ. ಬರೀ ಚಿತ್ರ ನೋಡಿದ್ರೆ ಏನು ಅರ್ಥ ಆಗಲ್ಲ. ಬಾಬೋರ್ ನಿಮ್ಮ ಮಕ್ಕಳಿಗೆ ದಶೆಯ ವರ್ಣನೆ ಮಾಡ್ತಾರೆ. ಬಾಪ್ ತುಮೆ ಬೇಹದ್ ಕಿ ದಶಾ ಬತ್ಲಾತೆ. ಬಾಬೋರ್ ನಿಮ್ಗೆ ಬೇಹದ್ದಿನ ದಶೆ ಬಗ್ಗೆ ಹೇಳ್ತಾರೆ. ಈಗ ನಿಮ್ಮ ಮಕ್ಕಳ ಮೇಲೆ ಬೃಹಸ್ಪತಿ ಅವಿನಾಶಿ ದಶೆ ಇದೆ. ಫಿರ್ ಹೇ ಪಡಾಯಿ ಪರ್ ಮದಾರ್. ಈಗ ಬಾಬೋರ್ ಸಿಕ್ಕಿದ್ದಾರೆ ಅಂದ್ರೆ ಬೃಹಸ್ಪತಿ ದಶೆ ಬಂತು, ದಶೆ ಚೇಂಜ್ ಆಗೋಯ್ತು. ಆದ್ರೆ ದಶೆ ಉಳ್ಕೊಳ್ಬೇಕಲ್ಲ ನಿರಂತರವಾಗಿ. ಅದಕ್ಕೆ ಅದು ಈ ವಿದ್ಯೆ ಮೇಲೆ ಆಧಾರಿತವಾಗಿದೆ. ಕೆಲವ್ರ ಮೇಲೆ ಬೃಹಸ್ಪತಿ ದಶೆ, ಕೆಲವ್ರ ಮೇಲೆ ಶುಕ್ರ ದಶೆ, ಕೆಲವ್ರ ಮೇಲೆ ರಾಹು ದಶೆ ಕುತ್ಕೊಳ್ಳುತ್ತೆ. ಫೇಲ್ ಆದ್ರೆ ರಾಹು ದಶೆ ಅಂತ ಹೇಳಲಾಗುತ್ತೆ. ಯಹಾ ಬಿ ಐಸೆ. ಜಗತ್ತಲ್ಲೂ ದಶೆಗಳು ಚೇಂಜ್ ಆಗುತ್ತಲ್ಲ. ಈಗ ಯಾರು ಲಾಸ್ ಮಾಡ್ಕೋತಾರೆ, ಫೇಲ್ ಆಗ್ತಾರೆ, ಅಂದ್ರೆ ಜೀವನದ ಘಟನೆಗಳಲ್ಲಿ ರಾಹು ದಶೆ. ಇಲ್ಲೂ ಅದೇ ತರ ಶ್ರೀಮತ್ ಪರ್ ನೈ ಚಲ್ತೆ ಹೇ, ರಾಹು ಕಿ ಅವಿನಾಶಿ ದಶಾ ಬೈಟ್ ಜಾತಿ ಹೇ. ಶ್ರೀಮತದಂತೆ ನಡೆಯೋದಿಲ್ಲ ಅಂದ್ರೆ ರಾಹುವಿನ ಅವಿನಾಶಿ ದಶೆ ಕುತ್ಕೊಂಡ್ ಬಿಡುತ್ತ ಮೇಲೆ, ಅಂದ್ರೆ ಮತ್ತೆ ದಶೆ ಚೇಂಜ್ ಆಗಕ್ಕೆ ಅವಕಾಶ ಇರಲ್ಲ. ಇದು ಬೃಹಸ್ಪತಿ ದಶೆ, ಅದು ರಾಹು ದಶೆ ಆಗ್ಬಿಡುತ್ತೆ. ಬಚ್ಚೋं को पढ़ाई पर पूरा ध्यान देना चाहिए. ಸದಾ ನಮ್ ದಶೆ ಚೆನ್ನಾಗಿರ್ಬೇಕು, ಬೃಹಸ್ಪತಿ ದಶೆನೇ ಇರ್ಬೇಕು ಅಂದ್ರೆ ಈ ವಿದ್ಯೆ ಕಡೆ ಸಂಪೂರ್ಣ ಗಮನ ಕೊಡಿ. ಇಸ್ಮೇ ಬಹಾನಾ ನಹಿ ದೇನಾ ಚಾಹಿಯೆ. ಈ ವಿದ್ಯೆ ಓದೋದಕ್ಕೆ ಏನು ನೆಪಗಳನ್ನ ಹೇಳ್ಬಾರ್ದು. ಯಾವ ನೆಪನೂ ಈ ವಿದ್ಯೆಯಲ್ಲಿ ನಡೆಯೋದಿಲ್ಲ. ನೋಡಿ, ಲೌಕಿಕ ವಿದ್ಯೆಯಲ್ಲಿ ಓದ್ಬೇಕಾಗಿರೋರು ದೇಶ ಬಿಟ್ಟು ದೇಶಕ್ಕೆ ಹೋಗಿ ಓದ್ತಾರೆ. ಎಷ್ಟು ದೂರ ಇದ್ರೂ ಹೋಗ್ತಾರೆ. ಶಾಲೆ ಎಷ್ಟೇ ದೂರ ಇದ್ರೂ ನೆಪ ಹೇಳೋದಿಲ್ಲ. ಸೆಂಟರ್ ದೂರ್ ಹೇ, ಯೇ ಹೇ, ವೋ ಹೇ, ಪೈದಲ್ ಕರ್ನೆ ಮೇ 6 ಗಂಟಾ ಭಿ ಲಗೆ ತೋ ಪਹੁಂಚನಾ ಚಾಯಿ. ಬಾಬೋರಿ ವಿದ್ಯೆಗೆ ಎಷ್ಟು ಮಹತ್ವ ಇದೆ ಅನ್ನೋದನ್ನ ಹೇಳ್ತಾರೆ ನೋಡಿ. ಅಯ್ಯೋ, ಸೆಂಟ್ರು ನಮಗ್ ದೂರ, ಹತ್ರ ಇದ್ದಾಗ ನಾವು ಬರ್ತಾ ಇದ್ವಿ, ಹತ್ರ ಇದ್ದಿದ್ರೆ ಬರ್ತಾ ಇದ್ವಿ, ದೂರ ಅದಕ್ಕೆ ಬರಲ್ಲ, ಹಂಗೆ ಹಿಂಗೆ, ಈ ಟೈಮ್ ಆಗಿದ್ರೆ ಬರ್ತಿದ್ವಿ, ಆ ಟೈಮ್ ಆಗಿದ್ರೆ ಬರ್ತಿದ್ವಿ. ಎಷ್ಟೊಂದು ನೆಪ ಹೇಳಕ್ ಅವಕಾಶ ಇದೆ. ಆದ್ರೆ ಬಾಬೋರ್ ಏನ್ ಹೇಳ್ತಾರೆ, ನೀವು ನಿಮ್ ಮನೆಯಿಂದ ಸೆಂಟ್ರಿಗೆ 6 ಗಂಟೆ ನಡಿಬೇಕಾಗಿರೋಷ್ಟು ದೂರ ಇದ್ರೂ ನೀವು ತಲುಪಬೇಕು. ತಿಳ್ಕೊಳ್ಳಿ ಎಷ್ಟು ಮಹತ್ವ ಇದೆ ಅನ್ನೋದನ್ನ ಇದ್ರಲ್ಲೇ. ಮನುಷ್ಯ ಯಾತ್ರಾओं पर जाते कितना धक्का खाते. आगे बहुत पैदल जाते थे, बैलगाड़ी में भी जाते थे. ಭಕ್ತರು ನೋಡಿ, ಮನುಷ್ಯರ ಯಾತ್ರೆಗೆಲ್ಲ ಎಷ್ಟು ಕಷ್ಟಪಟ್ಟು ಎಷ್ಟು ದೂರ ದೂರ ಹೋಗ್ತಾರೆ ನಡ್ಕೊಂಡು. ನೀವ್ ಹೇಳ್ಬೋದು, ಅಯ್ಯೋ ಅವರೆಲ್ಲ ವರ್ಷಕ್ಕೊಂದಿನ ನಡೀತಾರೆ, ನಾವು ದಿನ ಅಲ್ಲ ಅಂತ. ಅಂದ್ರೆ ಈ ವಿದ್ಯೆ 84 ಜನ್ಮದ ಪ್ರಾರಬ್ಧ ಇದೆ ಅಂದ್ರೆ ಇದಕ್ಕಿನ್ನೇನು ಹೇಳಕ್ಕೆ ಮತ್ತೆ ಎಲ್ಲೂ ಪ್ರಶ್ನೆ ಮಾಡಕ್ಕೆ ಅವಕಾಶ ಇಲ್ಲ ಇದ್ರಲ್ಲಿ. ಯಾಕೆಂದ್ರೆ ಇಲ್ಲಿ ಯಾರು ಮನುಷ್ಯರು ಹೇಳ್ತಾ ಇಲ್ವಲ್ಲ, ಅವರಿಗೇನು ಗೊತ್ತಾಗಲ್ಲ, ಅವರು ದೂರ ಇದ್ದಿದ್ರೆ ಗೊತ್ತಾಗ್ತಿತ್ತು. ಇಲ್ಲಿ ಯಾರು ಮನುಷ್ಯರಿಗೇನು ಹೇಳೋ ಮಾತಿಲ್ಲ, ಇದು ಪರಮಾತ್ಮ ಹೇಳೋದು. ಮೊನ್ನೆನೂ ಬಾಬೋರೇನ್ ಹೇಳಿದ್ರು, ರಾತ್ರಿ ಹೊರಟು ಒಂದು ಪರಿವಾರ, ಯಾರು ಬಾಬೋರ್ ಮಕ್ಕಳು ಅಷ್ಟು ದೂರ ಬೆಳಗ್ಗೆ ಬಂದು ತಲುಪ್ತಾರೆ, ಬೆಳಗ್ಗೆ ಮುರುಳಿ ಕೇಳ್ಕೊಂಡು ಹೋಗ್ತಾರೆ ಅನ್ನೋದು ಇದೆಯಲ್ಲ, ಅವೆಲ್ಲ ಎಷ್ಟು ಲಗನಿನ್ ಮಾತದು, ಮಹತ್ವ ಅರ್ಥ ಆಗಿದೆ ಬಾಬೋರ್ ಓದಿಸೋ ವಿದ್ಯೆದು. ಮೊದ್ಲೆಲ್ಲ ನೋಡಿ ಯಾತ್ರೆ ನಡ್ಕೊಂಡು ಹೋಗ್ತಾ ಇದ್ರು, ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇದ್ರು. ಇದು ಏಕ್ ಶಹರ್ ಕಿ ಬಾತ್ ಹೇ. ಇಲ್ಲೇನು ಒಂದೇ ಊರಲ್ಲಿ, ಒಂದೂರಲ್ಲೂ ಎಷ್ಟು ದೂರ, ಒಂದೂರಲ್ಲೂ 4 ಕಿಲೋಮೀಟರ್ 5 ಕಿಲೋಮೀಟರ್, ಊರಿನ ಎಷ್ಟು ದೂರ ಇರುತ್ತೆ, ಎಷ್ಟು ದೊಡ್ಡದಿರುತ್ತೆ. ದೊಡ್ಡ ಊರಾದಷ್ಟು ಪ್ರತಿ ಎಕ್ಸ್ಟೆನ್ಷನ್ ಅಲ್ಲೂ ಸೆಂಟರ್ಗಳು ಇದೆಯಲ್ಲ ಇವತ್ತು. ಈ ದೂರ ಗೀರ ಏನು ಬಾಬೋರ್ ಹತ್ರ ನೆಪ ನಡೆಯೋದಿಲ್ಲ. ನೆಪ ಹೇಳ್ಬೇಡಿ. ಬಾಬೋರ್ ಓದಿಸೋ ಮುರುಳಿ ಜ್ಞಾನದ ಮಹತ್ವ ಇದೆ ಅಂದ್ರೆ ಯಾವ ನೆಪ ಹೇಳಕ್ಕೆ ಚಾನ್ಸ್ ಇರಲ್ಲ. ಬಾಬೋರ್ ಹೇಳ್ತಾರಲ್ಲ, ಮಕ್ಕಳೇ ಬೆಳಿಗ್ಗೆ ಆಗ್ಲಿಲ್ವಾ ಸಂಜೆ ಬನ್ನಿ, ಅವಕಾಶ ಅಂತೂ ಎಲ್ಲಾ ತರ ಕೊಟ್ಟಿದಾರಲ್ಲ ಬಾಬೋರ್. ये बाप की कितनी बड़ी यूनिवर्सिटी है जिससे तुम ये लक्ष्मी नारायण बनते हो. ಬಾಬೋರ್ ಎಷ್ಟು ದೊಡ್ಡ ಮಹಾವಿದ್ಯಾಲಯ ಇದು, ಯೂನಿವರ್ಸಿಟಿ. ಇದರಿಂದ ನೀವು ಲಕ್ಷ್ಮೀ ನಾರಾಯಣರಾಗ್ತೀರಿ. ಇಂತಹ ಉನ್ನತ ವಿದ್ಯೆಗೆ कोई कहे दूर पड़ता या फुर्सत नहीं, बाप क्या कहेंगे. ಇಷ್ಟು ಉನ್ನತವಾದ ವಿದ್ಯೆ, ಖರ್ಚಿಲ್ದೆ ಓದೋ ವಿದ್ಯೆ,
ಎಲ್ಲರಿಗೂ ಅವಕಾಶ ಇರೋ ವಿದ್ಯೆ. ವಿಚಾರ ಮಾಡಿ, ಬಾಬಾ ಎಂತಹ ಅಮೂಲ್ಯ ಶಿಕ್ಷಣನ ಯಾರಿಗೂ ಸೀಮಿತಗೊಳಿಸೇ ಇಲ್ಲ, ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ಓದವ್ರು ಇದೆಲ್ಲ ಹೇಳಿದ್ರೆ ಏನ್ ಶೋಭಿಸುತ್ತೆ? ದೂರ ಇದೆ, ನಮಗ್ ಫುರ್ಸತ್ತಿಲ್ಲ. ಬಾಬೋರ್ ಏನ್ ಹೇಳ್ತಾರೆ? ಇದೆಲ್ಲ ಇನ್ನೇನೇ ನೆಪ ಹೇಳ್ಕೊಳ್ಳಿ ನೀವು. ಬಾಬಾ ಹೇಳಿದೆ ಬಚ್ಚಾತೋ ಲಾಯಕ್ ನಹಿ. ಪರಮಾತ್ಮ ಶಿಕ್ಷಕನಿಗೆ ಗೊತ್ತಾಗ್ಬಿಡುತ್ತೆ ಇದು ಯೋಗ್ಯ ವಿದ್ಯಾರ್ಥಿ ಅಲ್ಲ ಅನ್ನೋದು. ಬಾಪ್ ಊನ್ ಚುಟಾನೆ ಹಾತೆ ಅಪ್ನಿ ಸತ್ಯನಾಶ ಕರ್ ದೇತೆ. ನಾನ್ ನೋಡಿದ್ರೆ ಮೇಲೆತ್ತಕ್ ಬಂದಿದ್ದೀನಿ, ಉನ್ನತ ಮಾಡಕ್ ಬಂದಿದ್ದೀನಿ, ಈ ಮಗು ತನ್ನ ಸತ್ಯನಾಶ ತಾನೇ ಮಾಡ್ಕೊಳ್ತಾ ಇದೆಯಲ್ಲ ಅಂತ ಅನ್ಸ್ತದೆ ಬಾಬೋರಿಗೆ. ಶ್ರೀಮತ್ कहती है पवित्र बनो दैवी गुण धारण करो इकट्ठे रहते भी विकार में नहीं जाना है. ಬಾಬೋರ್ ಶ್ರೀಮತ ಏನ್ ಹೇಳುತ್ತೆ? ಮಕ್ಕಳೇ, ಒಂದು ಜನ್ಮ ಪವಿತ್ರವಾಗಿರಿ, ದೈವಿ ಗುಣ ಧಾರಣೆ ಮಾಡ್ಕೊಳ್ಳಿ, ಗೃಹಸ್ಥದಲ್ಲೇ ಇರಿ, ಒಟ್ಟಿಗೆ ಇರಿ, ಆದ್ರೆ ವಿಕಾರದ ಬೆಂಕಿ ಹತ್ತಬಾರ್ದು, ಪವಿತ್ರವಾಗಿರಿ. ಇಬ್ಬರ ಮಧ್ಯದಲ್ಲಿ ಜ್ಞಾನ ಯೋಗ ಅನ್ನೋ ಕತ್ತಿಯನ್ನ ಇಟ್ಕೊಳ್ಳಿ. ಹಮ್ಕೋತು ಪವಿತ್ರ ದುನಿಯಾ ಕಾ ಮಾಲೀಕ್ ಬನ್ನ. ನಾವಂತೂ ಪವಿತ್ರ ಜಗತ್ತಿಗೆ ಮಾಲೀಕರಾಗ್ಬೇಕು. ಒಂದು ದೇವಿ ದರ್ಶನಕ್ಕೋ ಅಯ್ಯಪ್ಪನ ದರ್ಶನಕ್ಕೋ ಎಷ್ಟು ದಿನ, ಇಷ್ಟು ತಿಂಗಳು ಅಂತೆಲ್ಲ ಪವಿತ್ರವಾಗಿದ್ದು ಹೋಗ್ತೇವೆ. ಒಂದು ಜ್ಯೋತಿ ನೋಡಕ್ಕೆ ಇಡೀ ವಿಶ್ವದ ಮಾಲೀಕತ್ವ ಬೇಕು. ಒಂದು ಜನ್ಮ ಪವಿತ್ರವಾಗಿರಕ್ಕಾಗಲ್ಲ ಅಂದ್ರೆ ಇದು ಹೆಂಗ್ ಅನ್ಸುತ್ತೆ? ಈಗ ಇದು ಪತಿತ ಜಗತ್ತು, ಎಲ್ಲರೂ ಪತಿತ ಜಗತ್ತಿನ ಮಾಲೀಕರು. ಅಲ್ಲಿ ದೇವತೆಗಳಿದ್ರು, ಡಬಲ್ ಕಿರೀಟಧಾರಿಗಳು, ಅರ್ಧ ಕಲ್ಪ ಇಡೀ ವಿಶ್ವದಲ್ಲಿ ರಾಜ್ಯ ಮಾಡ್ತಾರೆ. ಅದರ ನಂತರ ಲೈಟ್ ಕಾ ತಾಜ್ ಉಡ್ ಜಾತಾ ಹೈ. 2500 ವರ್ಷ ದೇವತೆಗಳ ಡಬಲ್ ಕಿರೀಟಧಾರಿಗಳ ರಾಜ್ಯ ಇರುತ್ತೆ. ಅರ್ಧ ಕಲ್ಪ ಆದ್ಮೇಲೆ ದ್ವಾಪರಯುಗ ಬಂತು, ಪವಿತ್ರತೆಯ ಕಿರೀಟ ಹಾರೋಗ್ಬಿಡುತ್ತೆ. ಈ ಸಮಯದಲ್ಲಿ ಯಾರ ಮೇಲೂ ಪವಿತ್ರತೆಯ ಕಿರೀಟ ಇಲ್ಲ, ಅಂದ್ರೆ ಪವಿತ್ರತೆ ಇಲ್ಲ. ಬರೀ ಧರ್ಮ ಸ್ಥಾಪಕರು ಯಾರಿದ್ದಾರೆ ಅವ್ರಿಗೆ ಉಸ್ ಪರ್ ಹೋ ಸಕ್ತಾ, ಕ್ಯೋಂಕಿ ವಹ ಪವಿತ್ರ ಆತ್ಮಾಯೇ ಶರೀರ್ ಮೇ ಆಕರ್ ಪ್ರವೇಶ್ ಕರ್ತಿ ಹೈ. ಪವಿತ್ರತೆಯ ಪ್ರಭಾವಳಿ ಕಿರೀಟ ತೋರಿಸ್ಬೋದು ಅಂದ್ರೆ ಕೇವಲ ಧರ್ಮ ಸ್ಥಾಪಕರಿಗೆ ಮಾತ್ರ ತೋರಿಸ್ಬೋದು. ಯಾಕೆ ಅಂದ್ರೆ ಅವರು ಪವಿತ್ರ ಆತ್ಮಗಳು ಶರೀರದಲ್ಲಿ ಬಂದು ಪರಕಾಯ ಪ್ರವೇಶ ಮಾಡ್ತಾರೆ. ಪವಿತ್ರ ಆತ್ಮಗಳು ಅವರ ಪವಿತ್ರತೆ ಶಕ್ತಿಯಿಂದನೇ ಧರ್ಮ ಸ್ಥಾಪನೆ ಆಗುತ್ತೆ. ಅವರಿಗೊಂದು ಪ್ರಭಾವಳಿ ಕಿರೀಟನ ತೋರಿಸ್ಬೋದು. ಯಹಿ ಭಾರತ್ ಹೇ ಜಿಸ್ಮೆ ಡಬಲ್ ಸಿರ್ ತಾಜ್ ಪೀತೆ ಸಿಂಗಲ್ ತಾಜ್ ವಾಲೆ ಬೀತೆ. ಇದೇ ಭಾರತ ದೇಶ ನಮ್ದು, ಎಲ್ಲಿ ಡಬಲ್ ಕಿರೀಟಧಾರಿ ಮಹಾರಾಜರುಗಳದು ರಾಜ್ಯ ಇತ್ತು, ಸಿಂಗಲ್ ಕಿರೀಟಧಾರಿ ರಾಜರುಗಳು ಇದ್ದು ಹೋಗಿದ್ದಾರೆ. ಈಗ ಯಾರು ಡಬಲ್ ಕಿರೀಟಧಾರಿನೂ ಇಲ್ಲ, ಸಿಂಗಲ್ ಕಿರೀಟಧಾರಿನೂ ಇಲ್ಲ. ಡಬಲ್ ಕಿರೀಟಧಾರಿಗಳ ಮುಂದೆ ಹೋಗಿ ಸಿಂಗಲ್ ಕಿರೀಟಧಾರಿಗಳು ತಲೆ ಬಾಗ್ತಾ ಇದ್ರು. ಕ್ಯೋಂಕಿ ವಹೇ ಪವಿತ್ರ ಮಹಾರಾಜ ಮಹಾರಾಣಿ. ಯಾರ ಮುಂದೆ ತಲೆ ಬಾಗ್ತಾರೆ? ಅಪವಿತ್ರ ರಾಜರು ಹೋಗಿ ಪವಿತ್ರ ವಿಶ್ವ ಮಹಾರಾಜ ಮಹಾರಾಣಿ ಮುಂದೆ ತಲೆ ಬಾಗ್ತಾರೆ. ಮಹಾರಾಜಾಯೇ ರಾಜಾ ಉನ್ಸೆ ಬಡೆ ಹೋತೆ ಹೇ, ಉನ್ಕೆ ಪಾಸ್ ಬಡಿ ಬಡಿ ಜಾಗೀರ್ ಹೋತಿ ಹೇ. ಸಭಾ ಮೇ ಭಿ ಮಹಾರಾಜಾओं के आगे और राजाए पीछे बैठते ನಂಬರ್ 1. ಮಹಾರಾಜರುಗಳು ರಾಜರಿಗಿಂತ ದೊಡ್ಡವರು. ಇದೊಂದು ಪೊಸಿಷನ್. ಇದು ನಾವೇ ಹೇಳ್ತಾರೆ, ಮಹಾರಾಜರ ಹತ್ರ ಬಹಳಷ್ಟು ಸಂಪತ್ತಿರುತ್ತೆ, ವಿಸ್ತಾರದ ರಾಜ್ಯ ಇರುತ್ತೆ. ಸಭೆಯಲ್ಲೂ ಮಹಾರಾಜರು ಮುಂದೆ ಕುತ್ಕೋಬೇಕು, ರಾಜರು ಹಿಂದೆ ಕುತ್ಕೋಬೇಕು. ನಂಬರ್ 1 ಕಾಯ್ದೆ ಅನುಸಾರ ದರ್ಬಾರ್ ಆಗುತ್ತೆ. ಯಾಕೆಂದ್ರೆ ಇದೆಲ್ಲ ಬ್ರಹ್ಮ ಬಾಬುವರ ಜೀವನದ ಅನುಭವಗಳಿದು. ಯಾರು ಎಲ್ ಬೇಕಾದ್ರೂ ಕುತ್ಕೊಳ್ಳಂಗಿಲ್ಲ, ಮರ್ಯಾದೆ ಇದೆ, ಕಾಯ್ದೆ ಇದೆ. ಇದು ಈಶ್ವರಿಯ ದರ್ಬಾರ್. ಇದಕ್ಕೆ ಇಂದ್ರ ಸಭೆ ಅಂತಾನೂ ಕರೀಲಾಗುತ್ತೆ. ನೀವು ಜ್ಞಾನದ ಫರಿಷ್ಠೆಗಳಾಗ್ತೀರಿ. खूबसूरत को परी कहा जाता है ना, राधे कृष्ण की नेचुरल ब्यूटी है ना, इसलिए सुंदर कहा जाता है. ಯಾರಾದ್ರೂ ಸುಂದರವಾಗಿದ್ದಾರೆ ತುಂಬಾನೇ ಅಂದ್ರೆ ಅವರಿಗೆ ಪರಿಗಳು ಅಂತ ಹೇಳ್ತಾರೆ. ಪರಿಜೈಸ ನೋಡಿ, ರಾಧೆ ಕೃಷ್ಣರು ಅವ್ರದ್ದು ಎಷ್ಟು ನ್ಯಾಚುರಲ್ ಬ್ಯೂಟಿ, ಅದರಿಂದ ಅವರು ಸುಂದರತೆ. फिर जब काम चिता पर बैठते वह भी भिन्न नाम रूप में शाम बनता जाते हैं. ಯಾವಾಗ ಅದೇ ಪವಿತ್ರ ಆತ್ಮಗಳು ಕಾಮ ಚಿತೆಯಲ್ಲಿ, ಕಾಮ ಅಗ್ನಿಯಲ್ಲಿ ಸುಟ್ಟು ಹೋಗ್ತಾರೋ ಅವ್ರು ಬೇರೆ ನಾಮ ರೂಪದಲ್ಲಿ ಶ್ಯಾಮ ವರ್ಣದಲ್ಲಿ ಬರ್ತಾರೆ.
ಶಾಸ್ತ್ರಗಳಲ್ಲಿ ಯಾವುದೇ ಮಾತುಗಳಿಲ್ಲ. ಜ್ಞಾನ, ಭಕ್ತಿ ಹಾಗೂ ವೈರಾಗ್ಯ ಮೂರಿದೆ. ಎಲ್ಲದಕ್ಕಿಂತ ಶ್ರೇಷ್ಠದ್ರಲ್ಲಿ ಶ್ರೇಷ್ಠ ಜ್ಞಾನ. ಈಗ ನಿಮ್ಗೆ ಮಕ್ಕಳಿಗೆ ಜ್ಞಾನ ಪ್ರಾಪ್ತಿ ಆಗ್ತಾ ಇದೆ. ನಿಮಗೆ ವೈರಾಗ್ಯ ಭಕ್ತಿ ಮೇಲೆ, ಜ್ಞಾನ ಸಿಕ್ಕಿದ ಮೇಲೆ ಭಕ್ತಿ ಮೇಲೆ ವೈರಾಗ್ಯ ಬರುತ್ತೆ. ಸಾರಿ ತಮೋ ಪ್ರಧಾನ್ ದುನಿಯಾ ಅಬ್ ಖತಮ್ ಹೋನೆ ವಾಲಿ ಹೇ, ಉನ್ಸೆ ವೈರಾಗ್ಯ ಹೇ. ಇಡೀ ತಮೋ ಪ್ರಧಾನ ಜಗತ್ತೀಗ ವಿನಾಶ ಆಗುತ್ತೆ. ಇದ್ರ ಮೇಲೆ ನಿಮ್ಗೆ ವೈರಾಗ್ಯ ಇದೆ ಈಗ. ಅಂದ್ರೆ ಯಾವಾಗ ಜ್ಞಾನ ಅರ್ಥ ಆಗುತ್ತೆ, ಭಕ್ತಿ ಮೇಲೂ ವೈರಾಗ್ಯ ಬರುತ್ತೆ, ಜೊತೆಗೆ ಹಳೆ ಪ್ರಪಂಚದ ಮೇಲೂ ವೈರಾಗ್ಯ ಬರುತ್ತೆ. ಯಾಕೆಂದ್ರೆ ಬಾಬೋರೀಗ ನಾವು ಮಕ್ಕಳಿಗೋಸ್ಕರ ಹೊಸ ಮನೆ ಮಾಡ್ತಾ ಇದ್ದಾರೆ ಅಂದ್ಮೇಲೆ ಹಳೆದ್ರ ಮೇಲೆ ವೈರಾಗ್ಯನೇ ಅಲ್ವಾ. ಅದು ಹದ್ದಿನ ಮಾತು, ಇದು ಬೇಹದ್ದಿನ ಮಾತು. ಲೌಕಿಕ ತಂದೆ ಹೊಸ ಮನೆ ಕಟ್ತಾರೆ ಅಂದ್ರೆ ಹಳೆದ್ರ ಮೇಲೆ ವೈರಾಗ್ಯ ಬರುತ್ತೆ. ಹಾಗೆ ಇದು ಬೇಹದ್, ವಿಶ್ವ ಹೊಸದಾಗುತ್ತೆ. ಈಗ ನಿಮ್ ಬುದ್ಧಿ ಹೊಸ ಜಗತ್ತಿನ ಕಡೆ ಇದೆ. ಹಳೆ ಜಗತ್ತು ನರಕ, ಸತ್ಯುಗ ತ್ರೇತಾಯುಗಕ್ಕೆ ಶಿವಾಲಯ ಅಂತ ಕರೀಲಾಗುತ್ತೆ. ಅಂದ್ರೆ ಶಿವಾಲಯ ಅಂದ್ರೆ ದೇವಸ್ಥಾನ ಇರುತ್ತೆ ಶಿವಂದು ಅಂತಲ್ಲ, ಶಿವಬಾಬಾವರು ಸ್ಥಾಪನೆ ಮಾಡಿರೋ ಆಲಯ ಅದು. ಶಿವಬಾಬಾ ಸ್ಥಾಪನೆ ಮಾಡದೆ ಶಿವಾಲಯ. ಈಗಿರೋದು ವೇಷಾಲಯ. ಇದು ಕಲಿಯುಗ ನೋಡಿ, ವೇಷಾಲಯ ಇದು. ಇದ್ರ ಬಗ್ಗೆ ನಿಮಗೆ ತಿರಸ್ಕಾರ ಇರಬೇಕು. ಕೈಯೋं को नफरत नहीं आती, शादी बर्बादी कर गटर में गिरना चाहते हैं. ಕೆಲವರಿಗೆ ಈ ಹಳೆ ಜಗತ್ತಿನ ಮೇಲೆ ತಿರಸ್ಕಾರ ಬರಲ್ಲ, ಇನ್ನು ವ್ಯಾಮೋಹ ಬರುತ್ತೆ. ಬಾಬೋರು ಶಾದಿ ಅಂದ್ರೆ ಬರ್ಬಾದಿ ಅಂತ ಹೇಳ್ತಾರೆ, ಪರಮಾತ್ಮ ಹೇಳಿದ್ರು. ಕೆಲವರು ಇನ್ನು ಮದ್ವೆ ಮಾಡ್ಕೊಂಡು ಮೋರಿಯಲ್ಲಿ ಬೀಳಕ್ಕೆ ಇಷ್ಟಪಡ್ತಾರೆ. ಮನುಷ್ಯ ತೋ ಸಭಿ ವಿಷಯ ವೈತರಣಿ ನದಿ ಮೇ ಹೇ, ಗಂಧ ಮೇ ಪಡೆ ಹೇ, ಏಕ್ ದೋ ಕೋ ದುಃಖ ದೇತೆ ಹೇ. ಮನುಷ್ಯರಂತೂ ಇವತ್ತು ಎಲ್ಲಿದ್ದಾರೆ? ದೊಡ್ಡ ದೊಡ್ಡ ಮನೆ, ಬಹಳ ಕ್ಲೀನು ಎಲ್ಲ ಇರ್ಬೋದು, ಆತ್ಮ ಎಲ್ಲಿದೆ? ವಿಕಾರದ ವಿಷದ ನದಿಯಲ್ಲಿ ಕೆಸರಲ್ಲಿ ಊತೋಗಿದೆ, ಕೊಳಕಲ್ ಬಿದ್ದಿದೆ. ಒಬ್ರು ಮತ್ತೊಬ್ಬರಿಗೆ ವಿಕಾರದಲ್ಲೇ ಬೀಳಿಸ್ತಾರೆ, ದುಃಖನೇ ಕೊಡ್ತಾರೆ. ಅದಕ್ಕೆ ಗಾಯನ ಇದೆ, ಅಮೃತ ಬಿಟ್ಟು ವಿಷ ಯಾಕೆ ಕುಡಿತೀರಿ ಅಂತ. ಜೋ ಕುಚ್ ಕೇತೆ ಉಸ್ಕಾ ಅರ್ಥ ನೈ ಸಮಜ್ತೆ. ಮನುಷ್ಯರು ಬರೀ ಹೇಳ್ತಾರೆ, ಇದೆಲ್ಲ ಅರ್ಥ ಗೊತ್ತಿಲ್ಲ. ಅಮೃತ ಬಿಟ್ಟು ವಿಷ ಯಾಕೆ ಕುಡಿತೀರಿ, ಇದೆಲ್ಲ ಇದೆ, ಆದ್ರೆ ಅರ್ಥ ಗೊತ್ತಿಲ್ಲ. ನೀವು ಮಕ್ಕಳಲ್ಲೂ ನಂಬರ್ ವಾರ್ ಇದ್ದೀರಿ. ಸೆನ್ಸಿಬಲ್ ಟೀಚರ್ ದೇಖ್ತೆ ಹಿ ಸಮಜ್ ಲೇಗಾ ಇನ್ಕಿ ಬುದ್ಧಿ ಕಹಾ ಭಟಕ್ ರಹಿ ಹೈ. ನೋಡಿ, ಟೀಚರ್ ಓದಿಸ್ತಾರೆ ಅಂದ್ರೆ ಎಲ್ಲಾರ ಕಡೆನೂ ದೃಷ್ಟಿ ಇರುತ್ತೆ, ಎಲ್ಲ ವಿದ್ಯಾರ್ಥಿ ಕಡೆ ಅವ್ರ ದೃಷ್ಟಿ ಇರುತ್ತೆ. ಬುದ್ಧಿವಂತ ಟೀಚರಿಗೆ ಗೊತ್ತಾಗ್ಬಿಡುತ್ತೆ ವಿದ್ಯಾರ್ಥಿ ಬುದ್ಧಿ ಏಕಾಗ್ರವಾಗಿದೆಯಾ, ಅಲ್ದಾಡ್ತಾ ಇದೆಯಾ ಅಂತ. क्लास के बीच कोई उबासी लेते या जुटका खाते, समझा जाता इनकी बुद्धि कहाँ गरबार या ದಂಧೆ तरफ भटक रही है. ಈಗ ಬಾಬೋರ್ ಮುರಳಿ ನುಡಿಸ್ತಾ ಇದ್ದಾರೆ ಟೀಚರು, ಅವ್ರ ದೃಷ್ಟಿ ನಮ್ಮೆಲ್ಲರ ಮೇಲೂ ಇದೆ. ಯಾರಾದ್ರೂ ಹಾಕಳಿಸ್ತಾರೆ, ತೂಕಡಿಸ್ತಾರೆ ಕ್ಲಾಸಲ್ಲಿ, ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ಅಂದ್ರೆ ನಮ್ ಟೀಚರ್ಗೂ ಗೊತ್ತಾಗುತ್ತೆ ಇವ್ರ ಬುದ್ಧಿಯಲ್ಲೋ, ಮನೆಯಲ್ಲೋ, ಕೆಲಸ ಕಾರ್ಯದಲ್ಲೋ, ಮತ್ತೆಲ್ಲೋ ಅಲ್ದಾಡ್ತಾ ಇದೆ. ಯಾರ ಬುದ್ಧಿ ಅಲ್ದಾಡುತ್ತೆ, ಏಕಾಗ್ರತೆ ಇರಲ್ಲ, ಅವರಿಗೆ ಆಕಳಕ್ಕೆ ಬರ್ತಾ ಇರುತ್ತೆ. ಉಬಾಸಿ ತಕಾವಟ್ಕಿ ನಿಶಾನಿ. ಆಕಳಕ್ಕೆ ಏನೋ ಸುಸ್ತಾಗಿದ್ದಾರೆ ಅನ್ನೋ ಚಿಹ್ನೆ ಅದು. ದಂಧೆ ಮೇ ಮನುಷ್ಯೋं की कमाई होती रहती तो रात को 1-2 बजे तक भी बैठे रहते, कभी उबासी नहीं आती है. ಬಾಬಾ ಅದಕ್ಕೆ ಸ್ಪಷ್ಟ ಮಾಡ್ತಾರೆ, ಅಯ್ಯೋ ಸುಸ್ತಾಗಿತ್ತು, ಅದಕ್ಕೆ ಆಕಳಕ್ಕೆ ಸಂಪಾದನೆ ಆದ್ರೆ ಆಕಳಕ್ಕೆ ಬರಲ್ಲ. ನೋಡಿ, ಅಂಗಡಿಯಲ್ಲೂ ಮನುಷ್ಯರು ವ್ಯಾಪಾರ ಮಾಡೋರು ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ. ರಾತ್ರಿ 12, 1 ಗಂಟೆ 2 ಗಂಟೆ ಆಗಿದೆ ಅಂದ್ರೆ ಅವಾಗ್ಲೂ ಅವ್ರಿಗೆ ನಿದ್ರೆ ಬರಲ್ಲ, ಆಗಲ್ಲ, ಹಾಕ್ಲಿಕ್ಕೇನು ಬರಲ್ಲ. ಅಂದ್ರೆ ಬಾಬಾ ಯಾಕೆ ಉದಾಹರಣೆ ಹೇಳ್ತಾರೆ, ಎಲ್ಲಿ ಸಂಪಾದನೆ ಇದೆ ಅಲ್ಲಿ ಸುಸ್ತಿಲ್ಲ. ಏತೋ ಬಾಪ್ ಕಿತನಾ ಖಜಾನಾ ದೇತೆ, ಉಬಾಸಿ ದೇನಾ ಘಾಟೆ ಕಿ ನಿಶಾನಿ ಹಿ. ಬಾಬೋರಿಲ್ಲಿ ಎಷ್ಟೊಂದು ಸಂಪಾದನೆ ಮಾಡ್ಕೊಡ್ತಾರೆ, ಎಷ್ಟು ಸಂಪತ್ತಿದೆ ಇಲ್ಲಿ. ಇಂಥ ಕ್ಲಾಸಲ್ಲಿ ಕುತ್ಕೊಂಡು ಆಕಳಿಸ್ತೀರಿ ಅಂದ್ರೆ ಇದು ನಷ್ಟದ ಸಂಕೇತ. ಇದು ಬುದ್ಧಿ ಹಲಿತಾ ಇದೆ ಅಂದ್ರೆ ನಷ್ಟ ಆಯ್ತಲ್ಲ, ಏಕಾಗ್ರತೆ ಇಲ್ಲ ಅಂದ್ರೆ. ದೇವಾಲ ಮಾರನೆ ವಾಲೆ ಗುಟ್ಕಾ ಖಾತೆ ಬಹುತ್ ಉಬಾಸಿ ದೇತೆ, ತುಮ್ಕೋ ತೋ ಖಜಾನೆ ಕೆ ಪಿಚಾಡಿ ಖಜಾನಾ ಮಿಲ್ತಾ ರೇತಾ, ಕಿತ್ನಾ ಅಟೆನ್ಷನ್ ದೇನಾ ಚಾಹಿಯೆ. ಈಗ ಯಾರಾದ್ರೂ ಕಳ್ಕೊಂಡು ಪಾಪರಾಗ್ತಾರೆ, ನಷ್ಟದಲ್ಲಿದ್ದಾರೆ ಅಂದ್ರೆ ಅವರಿಗೆ ಚಿಂತೆ, ಬೇಜಾರು. ಅದಕ್ಕೆ ಏನಾಗುತ್ತೆ, ಆಕಳಿಸ್ತಾ ಇರ್ತಾರೆ. ಈ ಮಕ್ಕಳಿಗೆ ಇಷ್ಟು ಖಜಾನೆಗಳಿಂದ ಖಜಾನೆ ಸಿಗ್ತಾ ಇದೆ. ಬಾಬಾ ಅವ್ರು ಒಂದಾದ್ಮೇಲೆ ಇನ್ನೊಂದು ಅಮೂಲ್ಯ ಮಹಾವಾಕ್ಯನೇ ಹೇಳ್ತಿರ್ತಾರೆ ಅಂದ್ರೆ ನೀವೆಷ್ಟು ಅಟೆನ್ಷನ್ ಕೊಡ್ಬೇಕು. ವಿದ್ಯೆ ಸಮಯದಲ್ಲಿ
कोई उबासी दे तो सेंसिबल टीचर समझ जाएगा इनका बुद्धियोग और तरफ भटकता रहता है. ಕ್ಲಾಸ್ ಮಧ್ಯದಲ್ಲಿ ಯಾರಿಗಾದ್ರೂ ಹಾಕಳಿಕೆ ಬರ್ತಾ ಇದೆ ಅಥವಾ ಆಚೆ ಈಚೆ ಏನಾದ್ರು ಮಾಡ್ತಾ ಇರ್ತಾರೆ, ಬುದ್ಧಿವಂತ ಟೀಚರಿಗಂತೂ ಗೊತ್ತಾಗುತ್ತೆ ಇವ್ರ ಬುದ್ಧಿಗೆ ಏಕಾಗ್ರತೆ ಇಲ್ಲ, ಬುದ್ಧಿ ಅಲ್ದಾಡ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಆಕಳಿಸೋದು ಒಂದೇ ಅಂತಲ್ಲ, ಆಕಳಿಸೋದು ಗೊತ್ತಾಗುತ್ತೆ, ಬುದ್ಧಿ ಅಲ್ದಾಡ್ತಾ ಇದೆ, ದೃಷ್ಟಿಯಲ್ಲಿ ಏಕಾಗ್ರತೆ ಇಲ್ಲ, ಎಲ್ಲದರಲ್ಲೂ ಗೊತ್ತಾಗುತ್ತೆ ಮುರುಳಿ ಕಡೆ ಎಷ್ಟು ಅಟೆನ್ಷನ್ ಇದೆಯಾ ಇಲ್ವಾ. तो यहाँ बैठे घर बार याद आएगा, बच्चे याद आएंगे, यहाँ तो तुमको बट्टी में रहना होता और कोई की याद ना आए. ಇಲ್ಲಿ ಕುತ್ಕೊಂಡು ಮಕ್ಕಳು, ಮನೆ, ಕೆಲಸ, ವ್ಯಾಪಾರ ಇದೆಲ್ಲ ನೆನಪು ಮಾಡೋದು ಅಂದ್ರೆ ಏನು? ಅಲ್ದಾಡೋದು ಬುದ್ಧಿ. ಮಕ್ಕಳೇ ಇಲ್ಲಿ ಬಂದು ಕುತ್ಕೊಂಡಿದ್ಯಾಕೆ? ಎಲ್ಲ ಕೆಲಸ ಕಾರ್ಯ ಬಿಟ್ಟು ಎಷ್ಟು ದೂರದಿಂದ ಇಲ್ಲಿ ಬಂದು ಕುತ್ಕೊಂಡಿದ್ಯಾಕೆ ನಾವು? ಬಟ್ಟಿ ಬಾಬೂರ ನೆನಪಲ್ಲಿ ಕುತ್ಕೊಳಕ್ಕೆ, ಇನ್ಯಾರು ನೆನಪಿಗೆ ಬರಬಾರ್ದು. ತಿಳ್ಕೊಳ್ಳಿ. कोई 6 दिन बट्टी में रहा, पिछाड़ी में किसकी याद आई, चिट्ठी लिखी, फेल कहेंगे, ये 7 रोज शुरू करो. ಮೊದಲೆಲ್ಲ 7 ದಿನ ಕೋರ್ಸ್ ಅಂದ್ರೆ ಹಿಂಗಲ್ಲ. ಈಗ 7 ದಿನ 7 ಗಂಟೆ ಬರಕ್ಕೆ ಎಷ್ಟು ಕಷ್ಟ ಅನ್ಸುತ್ತೆ ಅಂದ್ರೆ ಆತ್ಮಗಳ ಪರಿಸ್ಥಿತಿ, ಸಮಯದ ಪ್ರಭಾವ. ತಿಳ್ಕೊಳ್ಳಿ, 6 ದಿನ ಬಟ್ಟಿಯಲ್ಲಿ ಕುತ್ಕೊಂಡ್ರಿ, ಆಮೇಲೆ ಕೊನೆ ದಿನ ಇನ್ಯಾರೋ ನೆನ್ಪಿಗೆ ಬಂದ್ರು, ಅವ್ರಿಗೊಂದು ಪತ್ರ ಬರೆದ್ರಿ ಅಂದ್ರೆ ಫೇಲ್ ಆಗ್ಬಿಟ್ರಿ. ಮತ್ತೆ 7 ದಿನ ಫಸ್ಟ್ ಇಂದ ಶುರು ಮಾಡ್ಬೇಕು. ಫೇಲ್ ಆದ್ರೆ ಮತ್ತೆ ಇನ್ನೊಂದು ವರ್ಷ ಎಕ್ಸಾಮ್ ಬರಿಬೇಕಲ್ಲ, ಹಂಗೆ. 7 ರೋಜ್ ಬಟ್ಟಿ ಮೇ ಡಾಲ್ತೆ ಸ ಬಿಮಾರಿ ನಿಕಲ್ ಜಾಯ್. 7 ದಿನ ನೀವು ಬಟ್ಟಿಯಲ್ಲಿ ಕುತ್ಕೊಂಡ್ರೆ ನಿಮ್ ಒಳಗಡೆ ಇರೋ ರೋಗ ಎಲ್ಲ ಹೋಗ್ಬಿಡ್ಬೇಕು. ಹೆಂಗೆ ಮೆಡಿಸನ್ ಕೋರ್ಸ್ ಇರುತ್ತಲ್ಲ, 7 ದಿನ 21 ದಿನ ತರ ಕೋರ್ಸ್ ಇರುತ್ತೆ ಮೆಡಿಸನ್ಗೂ. ಇದು 7 ದಿನದ ಆತ್ಮ ರೋಗದಿಂದ ಮುಕ್ತ ಆಗಕ್ಕೆ ಕೋರ್ಸ್ ಇದು. ಈಗ ಕೋರ್ಸ್ ಮಧ್ಯದಲ್ಲಿ ಬ್ರೇಕ್ ಆಯ್ತು ಅಂದ್ರೆ ಮತ್ತೆ ಹೊಸದಿಂದ ಶುರು ಮಾಡ್ಬೇಕು. ಅದೇ ತರ ಇದು. ನೀವು ಅರ್ಧ ಕಲ್ಪದ ಮಹಾರೋಗಿಗಳು, 2500 ವರ್ಷದ ಮಹಾರೋಗಿಗಳು. ನೋಡಿ, ಕಲಿಯುಗದಲ್ಲಿ ಕೂತಂತೆ ಅಕಾಲ ಮೃತ್ಯು ಆಗುತ್ತೆ. ಈ ತರ ಸತ್ಯಯುಗದಲ್ಲಿ ಆಗೋದಿಲ್ಲ. ಅದು ಅಮರಲೋಕ ಸತ್ಯಯುಗ. यहाँ तो कोई ना कोई बीमारी जरूर होती, मरने समय बीमारी में चिल्लाते रहते हैं. ಈ ಕಲಿಯುಗದಲ್ಲಂತೂ ಒಂದಲ್ಲ ಒಂದು ರೋಗ ಎಲ್ಲರಿಗೂ ಇದೆ. ಎಲ್ಲರಿಗೂ ಏನಾದ್ರೂ ಒಂದು ರೋಗ ಅಂಟ್ಕೊಂಡಿದೆ. ಶರೀರ ಬಿಡೋ ಸಮಯದಲ್ಲಿ ಆ ರೋಗ, ಆ ನೋವು, ಎಷ್ಟು ಚೀರಾಟ, ಕೂಗಾಟ, ಎಷ್ಟು ಸಂಕಟ ಎಲ್ಲ ಅನುಭವಿಸುತ್ತೆ ಆತ್ಮ. ಸ್ವರ್ಗದಲ್ಲಿ ದುಃಖ ಅಂದ್ರೆ ಏನು ಅನ್ನೋದೇ ಗೊತ್ತಿರಲ್ಲ, ಅಲ್ಲಿ ದುಃಖನೇ ಇರಲ್ಲ. वहां समय पर समस्या, अभी टाइम पूरा हुआ, हम ये शरीर छोड़ बच्चे बनते हैं. ಅಲ್ಲಿ ಗೊತ್ತಾಗುತ್ತೆ 150 ವರ್ಷ ಆಯ್ತು, ಮುಗೀತು, ಸಮಯದಲ್ಲಿ ನಂದು ಈ ಪಾತ್ರ ಮುಗೀತು, ನಾನು ಈ ಶರೀರ ಬಿಡ್ತೀನಿ, ಮತ್ತೆ ಹೋಗಿ ಮಗುವಾಗಿ ಜನ್ಮ ಖುಷಿಯಿಂದ. ದುಃಖ ಫೀಲಿಂಗ್ ಯಾರಿಗೂ ಇಲ್ಲ, ಬಿಡೋರಿಗೂ ಇಲ್ಲ, ಬಿಡೋಕೆ ಆ ಪರಿವಾರದಲ್ಲಿ ಯಾರೆಲ್ಲ ಇರ್ತಾರೆ ಆ ಸದಸ್ಯರಿಗೂ ಯಾವ ತರಹದ ದುಃಖನೂ ಇಲ್ಲ. ಯಾಕೆಂದ್ರೆ ಎಲ್ರು ನಷ್ಟ ಮೋಹಿಗಳು. यहाँ भी तुमको साक्षात्कार होंगे कि ये बनते, ऐसे बहुतों को साक्षात्कार होते हैं. ಇಲ್ಲೂ ಅನೇಕ ಮಕ್ಕಳಿಗೆ ಸಾಕ್ಷಾತ್ಕಾರ ಆಗುತ್ತೆ, ಭವಿಷ್ಯದಲ್ಲಿ ನೀವು ಈ ತರ ಪದವಿ ಸಿಗುತ್ತೆ ಅಂತ. ರಿಸಲ್ಟ್ ಸಾಕ್ಷಾತ್ಕಾರ ಅಂದ್ರೆ ರಿಸಲ್ಟ್ ಗೊತ್ತಾಗುತ್ತೆ. ಈ ತರ ಅನೇಕರಿಗೆ ಸಾಕ್ಷಾತ್ಕಾರ ಆಗುತ್ತೆ. ಜ್ಞಾನದಿಂದ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ನಾವೀಗ ಬೆಗ್ಗರ್ ಟು ಪ್ರಿನ್ಸ್ ಆಗ್ತಾ ಇದೀವಿ. ನಮ್ಮ ಏಮ್ ಆಬ್ಜೆಕ್ಟ್ ರಾಧೆ ಕೃಷ್ಣರಾಗೋದು, ಸತ್ಯಯುಗದ ರಾಜ್ಕುಮಾರ ರಾಜ್ಕುಮಾರಿಯರಾಗೋದು, ಲಕ್ಷ್ಮೀನಾರಾಯಣರಲ್ಲ, ರಾಧೆ ಕೃಷ್ಣರಾಗೋದು. ನಾವ್ ಹೇಳೋದು ಲಕ್ಷ್ಮೀನಾರಾಯಣರಾಗೋದು ಗುರಿ ಅಲ್ಲ, ರಾಧೆ ಕೃಷ್ಣ ಆಗೋದು. ಯಾಕೆ ಅಂದ್ರೆ ಪೂರಾ 5000 ವರ್ಷ ಇವ್ರದು. ಯಾಕೆಂದ್ರೆ ಲಕ್ಷ್ಮೀನಾರಾಯಣರಾಗ್ಬೇಕಂದ್ರೆ ಒಂದ್ 20, 30, 40 ವರ್ಷ ಆದ್ರೂ ಆಗ್ಬಿಡುತ್ತಲ್ಲ. 5000 ವರ್ಷ ಪೂರ್ತಿ ಅಂದ್ರೆ ರಾಧೆ ಕೃಷ್ಣರದು. लक्ष्मी नारायण के फिर भी 20-25 कम हो जाते, इसलिए ಶ್ರೀ ಕೃಷ್ಣ ಕಿ ಮಹಿಮಾ ಜಾಸ್ತಿ. ಲಕ್ಷ್ಮೀನಾರಾಯಣರ ಮಹಿಮೆಗಿಂತನೂ ಜಾಸ್ತಿ ಶ್ರೀ ಕೃಷ್ಣನ ಮಹಿಮೆ. ಏಕೆಂದ್ರೆ ಫುಲ್ ಪ್ಯೂರ್ ಆತ್ಮ, ಪೂರ್ಣ 84 ಜನ್ಮ, 5000 ವರ್ಷದ ಪಾತ್ರ. ये भी किसको पता नहीं, ರಾಧೆ ಕೃಷ್ಣ ಹಿ ಫಿರ್ಸೋ ಲಕ್ಷ್ಮೀ ನಾರಾಯಣ್ ಬಂತೆ. ಜಗತ್ತಿನ ಮನುಷ್ಯರಿಗೆ ಇದು ಗೊತ್ತಿಲ್ಲ, ಬಾಲ್ಯದ ರಾಧೆ ಕೃಷ್ಣರೇ ಸ್ವಯಂವರ ಆದ್ಮೇಲೆ ಲಕ್ಷ್ಮೀನಾರಾಯಣರು ಅನ್ನೋದು. ನೀವು ಮಕ್ಕಳಿಗೆ ಗೊತ್ತಿದೆ, ಇದು ವಿದ್ಯೆ. ಹರೇ ಗಾಂವ್ ಗಾಂವ್ ಮೇ ಸೆಂಟರ್ ಕುಲ್ತೆ ಜಾತೆ ಹೇ. ನೋಡಿ, ಇವತ್ತು ಹಳ್ಳಿಯಲ್ಲೂ ಸೆಂಟರ್ಗಳು ತೆರೀತಾ ಹೋಗ್ಲಾಗ್ತಾ ಇದೆ. ಸಮಯ ಇದು.
ಬಾಬಾ ಮೊದಲೇ ಹೇಳಿದ್ದಾರೆ, ಹಳ್ಳಿಯಲ್ಲಿ ಗಲ್ಲಿಯಲ್ಲಿ ಸೆಂಟರ್ಗಳು ಬರುತ್ತೆ. ತುಮಾರಿ ಯೇ ಹೇ ಯೂನಿವರ್ಸಿಟಿ ಕಮ್ ಹಾಸ್ಪಿಟಲ್. ಸೆಂಟರ್ ಅಂದ್ರೆ ಏನು? ಇದು ಯೂನಿವರ್ಸಿಟಿ ಕಮ್ ಹಾಸ್ಪಿಟಲ್. ಇದರಲ್ಲಿ ಬರೀ 3 ಹೆಜ್ಜೆ ಜಾಗ ಬೇಕು. ಅಂದ್ರೆ ಇವಾಗ ನೋಡಿ, ಸರ್ಕಾರ ಒಂದು ಶಾಲೆ, ಒಂದು ಯೂನಿವರ್ಸಿಟಿ ಎಷ್ಟು ಎಕರೆ ಜಾಗ ಬೇಕು? ಇದಕ್ಕೆ ಅಷ್ಟೊಂದು ಜಾಗ ನೀವೇನ್ ಬೇಕಾಗಿಲ್ಲ. 3 ಹೆಜ್ಜೆ ಅಂದ್ರೆ ಎಷ್ಟು ಅವಶ್ಯಕ ಅಷ್ಟು ಬೇಕು. ವಂಡರ್ ಹೇನಾ, ಜಿನ್ಕಿ ತಕ್ದೀರ್ ಮೇ ಹೇ वो अपने कमरे में भी सत्संग खोल देते हैं. ಬಾಬಾ ಹೇಳ್ತಾರೆ, ಯಾರ ಅದೃಷ್ಟದಲ್ಲಿದೆ. ಈಗ ಒಂದು ಊರಲ್ಲಿ ಸೇವೆ ಮಾಡ್ತೀವಿ ಅಂದ್ರೆ ಯಾರ ಅದೃಷ್ಟವಂತ ಆತ್ಮಗಳಿರ್ತಾರಲ್ಲ ಅವರು ನಮ್ಮ ಮನೆಯಲ್ಲೇ ಮಾಡಿ ಅಂತ ಹೇಳ್ತಾರೆ. ಒಂದ್ ರೂಮಲ್ಲೇ ಸತ್ಸಂಗ ಶುರು ಮಾಡ್ಬಿಡ್ತಾರೆ. यहाँ जो बहुत पैसे वाले हैं उन्हें पैसे तो सब मिट्टी में मिल जाने. ಬಡವರು ಹೇಳ್ತಾರೆ, ನಮ್ಮ ಮನೆಯಲ್ಲೇ ಮಾಡಿ, ನಮ್ ಜಗ್ಲಿಲೇ ಮಾಡಿ, ಏನೋ ಒಂದು ಹೇಳ್ತಾರೆ, ಕೊಡೋ ಭಾವನೆ ಇರುತ್ತೆ. ಅದೇ ತುಂಬಾ ಹಣ ಇರೋರು ಇರ್ತಾರೆ, ಅವ್ರು ₹1 ಕೊಡಕ್ಕೂ ಒಂದು ಜಾಗ, ದೊಡ್ಡ ಜಾಗನೂ ಇರುತ್ತೆ, ಅವ್ರ ಜಾಗನೂ ಇರುತ್ತೆ, ಮನೇನೂ ಇರುತ್ತೆ, ಮಾಡ್ಕೊಡೋಕೆ ಅವಕಾಶನೂ ಇರುತ್ತೆ. ಆದ್ರೆ ಬಾಬಾ ಹೇಳ್ತಾರೆ, ಅವ್ರದ್ದು ಮಣ್ಪಾಲೆ ಆಗೋದಿದೆ ಅಂದ್ರೆ ಹೆಂಗ್ ಕೊಡ್ತಾರೆ ಬಾಬಾ ಅವ್ರ ಸೇವೆಯಲ್ಲಿ ಅವರು? ತುಮ್ ಬಾಪ್ ಸೆ ವರ್ಷ ಲೇ ರಹೆ ಹೋ ಭವಿಷ್ಯ 21 ಜನ್ಮೋं के लिए. ಬಾಬಾ ಅವರಿಂದ ನೀವು ಆಸ್ತಿ ತಗೊಳ್ತಾ ಇದ್ದೀರಿ ಭವಿಷ್ಯದ 21 ಜನ್ಮಕ್ಕೆ. ಬಾಬಾ ಖುದ್ ಹೇಳ್ತಾರೆ, ಮಕ್ಕಳೇ ಈ ಹಳೆ ಜಗತ್ತನ್ನ ನೋಡ್ತಾ ಇದ್ರು ಬುದ್ಧಿಯೋಗನ ಅಲ್ಲಿ ಜೋಡಿಸಿ. ಈ ಜಗತ್ತಿ ಕಣ್ಣಿಗೆ ಕಾಣ್ತಾ ಇದೆ, ಆದ್ರೆ ನಮ್ ಬುದ್ಧಿ ಇದೆ ಪರಂಧಾಮ ಸತ್ಯಯುಗದ ಕಡೆ. ಕರ್ಮ ಮಾಡ್ತಾನು ಇದನ್ನ ಪ್ರಾಕ್ಟೀಸ್ ಮಾಡಿ, ಪ್ರತಿ ಒಂದು ಮಾತಲ್ಲೂ ನೋಡ್ಬೇಕಾಗತ್ತೆ. ನಿಮ್ದೀಗ ಪ್ರಾಕ್ಟೀಸ್ ಆಗ್ತಾ ಇದೆ. ಬಾಬಾ ಅವ್ರು ತಿಳಿಸ್ಕೊಡ್ತಾರೆ, ಹಮೇಶಾ ಶುದ್ಧ ಕರ್ಮ ಕರೋ, ಅಶುದ್ಧ ಕೊಯ್ ಕಾಮ್ ನ ಕರೋ. ಮಕ್ಕಳೇ ಸದಾ ಶುದ್ಧ ಕರ್ಮ ಮಾಡಿ, ಶ್ರೇಷ್ಠ ಕರ್ಮ ಮಾಡಿ, ಯಾವುದೇ ಅಶುದ್ಧ ಕರ್ಮಗಳನ್ನ ಮಾಡಬೇಡಿ. ಏಕೆಂದ್ರೆ ವೈಸಾ ಕರ್ಮ ವೈಸಾ ಫಲ್. ಏನ್ ಮಾಡ್ತಿರೋ ನಿಮ್ಗೆ ಸಿಗುತ್ತೆ. कोई भी बीमारी है सर्जन बैठा है उससे राय कर. ಬಾಬಾ ಹೇಳ್ತಾರೆ, ನಿಮ್ಗೆ ಏನೇ ಸಮಸ್ಯೆನಾ, ತೊಂದರೆನಾ, ಕಷ್ಟನಾ, ಏನಾದ್ರೂ ಇರ್ಲಿ ಬಾಬಾ ಅವ್ರ ಹತ್ರ ಸಲಹೆ ತಗೊಳ್ಳಿ. ಪ್ರತಿಯೊಬ್ಬರು ರೋಗ ಬೇರೆ ಬೇರೆ, ರೋಗ ಅಂದ್ರೆ ಶರೀರದಲ್ಲ, ಪ್ರತಿಯೊಬ್ಬರು ಸಮಸ್ಯೆಗಳು ಪರಿಸ್ಥಿತಿಗಳು ಬೇರೆ ಬೇರೆ. ಸರ್ಜನ್ ಹತ್ರ ಒಳ್ಳೆ ಸಲಹೆ ಸಿಗುತ್ತೆ. ಬಾಬಾ ಅವ್ರ ಹತ್ರ ನೀವು ಸತ್ಯವಾಗ್ಲೂ ಹೇಳ್ಬಿಟ್ಟು ಕೇಳಿ, ಬಾಬಾ ಅವರಿಂದ ಒಳ್ಳೆ ಸಲಹೆ ಸಿಗುತ್ತೆ. ಕೇಳ್ಬೋದು, ಬಾಬಾ ಈ ಹಾಲತ್ ಮೇ ಕ್ಯಾ ಕರೆ, ಈ ಸಂದರ್ಭ ಈ ತರ ಪರಿಸ್ಥಿತಿ ಇದೆ, ಏನ್ ಮಾಡೋದು? ಅಟೆನ್ಷನ್ ಇಟ್ಕೋಬೇಕು, ನನ್ನಿಂದ ಯಾವುದೇ ವಿಕರ್ಮಗಳು ಆಗಬಾರ್ದು ಅಂತ. ಏ ಬಿ ಗಾಯನ್ ಹೇ ಜೈಸಾ ಅನ್ನ ವೈಸಾ ಮನ್. ಬಾಬಾ ಈಗ ಅನ್ನದ ಶುದ್ಧಿ ಕಡೆ ಬಂದ್ಬಿಟ್ರು. ಬಾಬಾ ಹೇಳ್ತಾರೆ, ಇದು ಗಾಯನ ಇದೆ ಅಲ್ಲ ಮಕ್ಕಳೇ, ಎಂತಹ ಅನ್ನ ಅದೇ ತರ ಮನಸ್ಸು. मांस खरीद करने वाले पर, बेचने वाले पर, खिलाने वाले पर भी पाप लगता है. पतित पावन बाप से कोई बात छिपानी नहीं चाहिए. सर्जन से छिपाया बीमारी छूटेगी नहीं. ಮಕ್ಕಳೇ ಅನ್ನದಂತೆ ಮನಸ್ಸು. ಎಂತಹ ಅನ್ನ ತಿಂತೀರಿ ಅದೇ ತರ ಮನಸ್ಸು, ಅದೇ ತರ ಪರಿಣಾಮ. ಬರೀ ಮಾಂಸ ಪ್ರಾಣಿ ಹತ್ಯೆ ಮಾಡ್ತಾನೆ ಅವನಿಗೆ ಪಾಪ ಅಂತಲ್ಲ, ಅವನು ಸುಮ್ನೆ ಮಾಡ್ತಾನ, ಯಾರು ಕೊಂಡ್ಕೊಳ್ಳೋರು ಇಲ್ಲದೆ ಇದ್ರೆ. ಬಾಬಾ ಹೇಳ್ತಾರೆ, ಸಾಯಿಸೋನು, ಮಾರವನು, ಖರೀದಿ ಮಾಡೋನು, ಅಡ್ಗೆ ಮಾಡೋನು, ತಿನ್ನೋನು, 5 ಜನ ಪಾಪಕ್ಕೆ ಶೇರ್ ಹೋಲ್ಡರ್ಗಳು ಇವರೆಲ್ಲ. ಪತೀತ ಪಾವನ ತಂದೆಯಿಂದ ಯಾವ ಮಾತನ್ನು ಮಕ್ಕಳೇ ಮುಚ್ಚಿಡ್ಬೇಡಿ. ಸರ್ಜನ್ ಹತ್ರ ಮುಚ್ಚಿಡೋದು ಅಂದ್ರೆ ರೋಗ ವಾಸಿ ಆಗಲ್ಲ. ಬಾಬಾ ಬೇಹದ್ದಿನ ಅವಿನಾಶಿ ಸರ್ಜನು. ಏನು ಮಾಡ್ತಾ ಇರೋದು ಹೆಂಗೆ ಏನು ಹೇಳಲ್ಲ, ಸತ್ಯವಾಗಿ ಹೇಳಲ್ಲ. ಬಾಬಾ ಏನ್ ಮಾಡ್ತಾರೆ, ಸತ್ಯವಾಗಿ ಡಾಕ್ಟರ್ ಹತ್ರ ಹೇಳಿದ್ರೆ ಔಷಧಿ ಇದೆ, ಆರೋಗ್ಯ ಇದೆ. ಮುಚ್ಚಿಟ್ರೆ ಬಾಬಾ ಅವ್ರು ಏನ್ ಮಾಡಕ್ಕಾಗತ್ತೆ? ಈ ಎಲ್ಲ ಮಾತು ಜಗತ್ತಲ್ಲಿ ಯಾರು ತಿಳ್ಕೊಂಡಿಲ್ಲ. ತುಮ್ಕೋ ಭಿ ಅಭಿ ನಾಲೆಜ್ ಮಿಲ್ ರಹಿ ಫಿರ್ ಭಿ ಯೋಗ್ ಮೇ ಬಹುತ್ ಕಮ್ಮಿ. ಈಗ ನಿಮ್ ಮಕ್ಕಳಿಗೆ ಇದೆಲ್ಲವೂ ಜ್ಞಾನ ಸಿಕ್ಕಿದೆ, ಆದ್ರೆ ಯೋಗದಲ್ಲಿ ತುಂಬಾ ಕಮ್ಮಿ ಇದ್ದೀರಾ. ಯೋಗದ ಸಬ್ಜೆಕ್ಟ್ ಅಲ್ಲಿ ಬಲಹೀನ ಇದ್ದೀರಾ ಅಂತ ಹೇಳೋದು. ಕೆಲವು ಮಕ್ಕಳಂತೂ ಯಾದ್ ಬಿಲ್ಕುಲ್ ಕರ್ತೆ ನಹಿ, ಶಿವಬಾಬಾ ಅವ್ರ ನೆನಪೇ ಮಾಡಲ್ಲ. ಬಾಬಾ ಅವ್ರಿಗೆ ಗೊತ್ತಿದೆ, ಫಟ್ಸೆ ಕೊಯ್ ಯಾದ್ ಟೆಹರ್ ನಹಿ ಜಾಯೆ. ಹಂಗಂತ ಬಾಬಾ ಅವ್ರ ನೆನಪು ನಿರಂತರವಾಗಿ ಇದ್ಬಿಡುತ್ತೆ ಅಂತಲ್ಲ, ಹಂಗಿರಕ್ಕೂ ಆಗಲ್ಲ. ಪ್ರಯತ್ನ ಮಾಡೋದೇ ಇಲ್ಲ ಅಂದ್ರೆ ಹೆಂಗಿರುತ್ತೆ? ನಂಬರ್ 1, ಯಾವಾಗ ನೆನಪಿನ ಯಾತ್ರೆ ಪೂರ್ಣ ಆಗುತ್ತೆ ಆವಾಗ ಕರ್ಮಾತೀತ ಸ್ಥಿತಿನೂ ನಿಮ್ದು ಬರುತ್ತೆ, ಯುದ್ಧನೂ ಮುಗಿಯುತ್ತೆ,
ಅಲ್ಲಿವರೆಗೂ ಏನೇನ್ ಆಗ್ಬೇಕು ಎಲ್ಲ ಹಾಗೆ ಫಿರ್ ಬಂದ್ ಹೋತಾ ಜಾಯ್, ಆಮೇಲೆ ಎಲ್ಲ ಬಂದ್ ಆಗ್ಬಿಡುತ್ತೆ, ಎಲ್ಲ ಮುಗ್ದೋಗ್ಬಿಡುತ್ತೆ. ಲಡಾಯಿ ತೋ ಕಭಿ ಭಿ ಚಿಡ್ ಸಕ್ತಿ ಹೈ, ಯುದ್ಧ ಯಾವಾಗ ಬೇಕಾದ್ರೂ ಆಗ್ಬೋದು. ಏನೋ ಸೂಚನೆ ಕೊಟ್ಟು ಯುದ್ಧ ಆಗುತ್ತೆ ಅಂತಲ್ಲ, ಎಲ್ಲ ಅನಿರೀಕ್ಷಿತವಾಗಿ ಆಗುತ್ತೆ. ಆದ್ರೆ ವಿವೇಕ ಏನ್ ಹೇಳುತ್ತೆ, ಎಲ್ಲಿವರೆಗೂ ಈಗ ರಾಜಧಾನಿ ಸ್ಥಾಪನೆ ಆಗಿಲ್ಲ ಅಲ್ಲಿವರೆಗೂ ದೊಡ್ಡ ಯುದ್ಧ ಈಗ ಆಗಲ್ಲ. ಅಂದ್ರೆ ಸಮಯ ಹತ್ರ ಇದೆ, ಇದು ಪೂರ್ತಿ ಆಯ್ತು, ಸ್ಥಾಪನೆ ಕೆಲಸ ಆಯ್ತು ಅಂದ್ರೆ ವಿನಾಶನೂ ಆಗುತ್ತೆ. ಈಗೇನಾಗುತ್ತೆ, ಒಂದೇ ಸಲ ಆಗದ ಸಮಯ ಬರ್ದೇ ಇರೋದ್ರಿಂದ ಸ್ವಲ್ಪ ಆಗುತ್ತೆ, ಶುರು ಆದಂಗ ಆಗುತ್ತೆ, ಬಂದಾಗುತ್ತೆ. ಹಂಗೆ ಆಗುತ್ತೆ ಅಂತಲ್ಲ, ಸಮಯ ಬಂದಾಗದು ಪೂರ್ಣ ಆಗ್ಲೇಬೇಕು. ಎತ್ತೋ ಕೊಯ್ ನೈ ಜಾನ್ತೆ ರಾಜ ಸ್ಥಾಪನ್ ಹೋ ರಹೆ, ಆದ್ರೆ ಯಾರಿಗೂ ಗೊತ್ತಿಲ್ಲ ಸತ್ಯಯುಗದ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಸತೋ ಪ್ರಧಾನ ಸತೋ ರಜೋ ತಮೋ ಬುದ್ಧಿ, ನಿಮ್ಮಲ್ಲೂ ಸತೋ ಪ್ರಧಾನ ಬುದ್ಧಿಯವರು ಚೆನ್ನಾಗಿ ಬಾಬೋರ್ ನೆನ್ಪು ಮಾಡ್ತಾರೆ. ब्राह्मण तो अभी लाखों की अंदाज में होंगे परंतु उसमें भी सगे और लगे तो है ना. ಬಾಬಾ ಹೇಳ್ತಾರೆ, ಬ್ರಾಹ್ಮಣರು ಇವತ್ತು ಬಾಬೋರ್ ಮಕ್ಕಳು ಲಕ್ಷಾಂತರ ಜನ ಇದ್ದಾರೆ ವಿಶ್ವದಲ್ಲಿ, ಆದ್ರೆ ಆ ಬ್ರಾಹ್ಮಣರಲ್ಲೂ 2 ತರ ಇದ್ದಾರೆ. ಒಂದು ಸ್ವಂತ ಮಕ್ಕಳಿದ್ದಾರೆ, ಇನ್ನೊಂದು ಮಲ್ತಾಯಿ ಮಕ್ಕಳಿದ್ದಾರೆ. ಸಗೆ ಅಚ್ಚಿ ಸರ್ವಿಸ್ ಕರೆಂಗೆ, ಮಾ ಬಾಪ್ ಕಿ ಮತ್ ಪರ್ ಚಲೆಂಗೆ, ಲಗೆ ರಾವಣ್ ಕಿ ಮತ್ ಪರ್ ಚಲೆಂಗೆ. ಬಾಬೋರ್ ಸ್ವಂತ ಮಕ್ಕಳಂದ್ರೆ ಯಾರು? ಬಾಬಾ ಹೇಳ್ತಾರೆ, ಯಾರು ಸರ್ವಿಸ್ ಮಾಡ್ತಾರೆ, ತಂದೆ ತಾಯಿಯ ಮತದಂತೆ ಬಾಬೋರ ಶ್ರೀಮತದಂತೆ ನಡೀತಾರೆ. ಯಾರು ಮಲ್ತಾಯಿ ಮಕ್ಕಳು, ಅವರು ಹೇಳ್ಕೊಳ್ತಾರೆ ನಾ ಬಾಬೋರ್ ಮಕ್ಕಳು, ನಡೆಯೋದು ಮಾತ್ರ ರಾವಣನ ಮತದಂತೆ. ಸ್ವಲ್ಪ ರಾಮನ್ ಮತ, ಸ್ವಲ್ಪ ರಾವಣನ್ ಮತ, ಈ ತರ ಕುಂಟ್ಕೊಂಡ್ ನಡೀತಾ ಇರ್ತಾರೆ. ಅದನ್ನ ಬಿಡಕ್ಕಾಗಲ್ಲ, ಇದನ್ನ ಬಿಡಕ್ಕಾಗಲ್ಲ, ಅವ್ರು ಹೇಳೋವ್ರ ತರ ನಡೀತಾ ಇರ್ತಾರೆ. ಬಚ್ಚೆನೆ ಗೀತ್ ಸುನ ಕೇತೆ ಹೇ ಬಾಬಾ ಐಸಿ ಜಗ ಲೇ ಚಲೋ ಜಹಾನ್ ಚೈನ್ ಹೋ. ಮಕ್ಕಳು ಹಾಡು ಕೇಳಿದ್ರಲ್ಲ ಇವತ್ತು ಮುರುಳಿಯಲ್ಲಿ ಆರಂಭದಲ್ಲಿ ಹಾಡೇನು, ನಮ್ಮನ್ನ ಪಾಪದ ಜಗತ್ತಿಂದ ದೂರ ಕರ್ಕೊಂಡೋಗು, ಎಲ್ಲಿ ಶಾಂತಿ ಇದೆ ತಂದೆ ಅಲ್ಲಿ ಕರ್ಕೊಂಡೋಗು. ಬಾಬಾ ಹೇಳ್ತಾರೆ, ಸ್ವರ್ಗದಲ್ಲಿ ಶಾಂತಿನೇ ಶಾಂತಿ ಇದೆ, ಸುಖನೇ ಸುಖ ಇದೆ, ಅಲ್ಲಿ ದುಃಖದ ಹೆಸರೇ ಇರೋದಿಲ್ಲ. ಅದಕ್ಕೆ ಸತ್ಯಯುಗ ಸ್ವರ್ಗ ಅಂತ ಕರೀಲಾಗತ್ತೆ. ಈಗಂತೂ ಕಲಿಯುಗ ಇದು. ಯಹಾ ಫಿರ್ ಸ್ವರ್ಗ ಕಹಾ ಸೆ ಆಯ, ಇಲ್ಲಿ ಸ್ವರ್ಗ ಎಲ್ಲಿಂದ ಬರಕ್ ಸಾಧ್ಯ, ಅಂದ್ರೆ ಇಲ್ಲಿ ಸ್ವರ್ಗ ಸುಖ ಶಾಂತಿ ಇಲ್ಲೆಲ್ಲಿಂದ ಬರಕ್ ಸಾಧ್ಯ. ತುಮಾರಿ ಬುದ್ಧಿ ಸ್ವಚ್ಛ ಬಂತಿ ಜಾತಿ, ಸ್ವಚ್ಛ ಬುದ್ಧಿ ವಾಲೋಂಕೋ ಮಲೇಚಾ ಬುದ್ಧಿ ನಮನ್ ಕರ್ತೆ. ನಿಮ್ ಬುದ್ಧಿ ದಿನ ದಿನ ಸ್ವಚ್ಛ ಶುದ್ಧ ಆಗ್ತಾ ಹೋಗುತ್ತೆ, ದೇವತೆ ಬುದ್ಧಿ ಆಗುತ್ತೆ. ಸ್ವಚ್ಛ ಬುದ್ಧಿಯವ್ರ ಮುಂದೆ ಕೊಳಕ್ ಬುದ್ಧಿಯವರು ನಮಸ್ಕಾರ ಮಾಡ್ತಾರೆ. ಪವಿತ್ರರಾಗಿರೋವರಿಗೆ ಮಾನ್ಯತೆ ಇದೆ. ನೋಡಿ, ಸನ್ಯಾಸಿಗಳು ಪವಿತ್ರವಾಗಿರ್ತಾರೆ, ಅವರಿಗೆ ಗೃಹಸ್ಥಿಗಳು ಹೋಗಿ ತಲೆ ಬಾಗ್ತಾರೆ. सन्यासी तो विकार से जन्म ले फिर सन्यासी बनते, देवताओं को तो कहा जाता ಸಂಪೂರ್ಣ ನಿರ್ವಿಕಾರಿ. ದೇವತೆಗಳ ಪವಿತ್ರತೆಗೂ ಸನ್ಯಾಸಿಗಳ ಪವಿತ್ರತೆಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಸನ್ಯಾಸಿಗಳು ವಿಕಾರಿ ತಂದೆ ತಾಯಿ ಹತ್ರನೇ ಜನ್ಮ ತಗೊಳ್ತಾರೆ, ಆಮೇಲೆ ಸನ್ಯಾಸಿಗಳಾಗ್ತಾರೆ. ದೇವತೆಗಳು ಶರೀರ ಆತ್ಮ 2 ಪ್ಯೂರ್, ಅವರು ನಿರ್ವಿಕಾರಿ ಪವಿತ್ರತೆಯಿಂದನೇ ಜನ್ಮ ತಗೋತಾರೆ, ಅವರು ಸಂಪೂರ್ಣ ನಿರ್ವಿಕಾರಿಯಾಗಿರ್ತಾರೆ. ಸನ್ಯಾಸಿಗಳಿಗೆ ಎಂದೂ ಸಂಪೂರ್ಣ ನಿರ್ವಿಕಾರಿ ಅಂತ ಹೇಳೋದಿಲ್ಲ. ನಿಮ್ಮ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರ್ಬೇಕು, ಆ ಖುಷಿ ಲೆವೆಲ್ ಇನ್ನೂ ಏರ್ಬೇಕು. ಯಾಕೆ ಏರ್ಬೇಕು, ಯಾಕೆ ಏರುತ್ತೆ ಖುಷಿ ಲೆವೆಲ್ಲು? ಇಸಿಲಿಯೇ ಕಹಾ ಜಾತಾ ಅತೀಂದ್ರಿಯ ಸುಖ ಪೂಚ್ನಾ ಹೋ ಗೋಪ ಗೋಪಿಯೋನ್ ಸೆ ಪೂಚೋ ಜೋ ಬಾಪ್ ಸೆ ವರ್ಸಾ ಲೇ ರಹೆ ಪಡ್ ರಹೆ ಹೇ. ಅದಕ್ಕೆ ಗಾಯನ ಇದೆ, ಅತೀಂದ್ರಿಯ ಸುಖ ಕೇಳ್ಬೇಕಾ, ಅದು ಯಾರ ಹತ್ರ ಇದೆ ಅಂದ್ರೆ ಗೋಪ ಗೋಪಿಕೆಯರನ್ನ ಕೇಳಿ. ಯಾರಿಗೆ ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿರ್ತಾರೆ ಅವ್ರನ್ನ ಕೇಳಿ ಅಂತ ಅರ್ಥ. ಬಾಬೋರಿಂದ ಆಸ್ತಿ ತಗೋತಾ ಇದ್ದಾರೆ, ಓದ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಮಕ್ಕಳು ಸನ್ಮುಖದಲ್ಲಿ ಕೇಳ್ತೀರಿ, ನಶೆ ಏರುತ್ತೆ. ಫಿರ್ ಕೋಯಿ ಕಾ ಕಾಯಂ ರೇತಾ ಕೋಯಿ ಕಾ ಜಟ್ ಉಡ್ ಜಾತಾ. ಕೆಲವರಿಗೆ ನಶೆ ಏರಿತು ಕಾಯಂ ಆಗಿರುತ್ತೆ, ಇನ್ನು ನಶೆ ಹೆಚ್ಚುತ್ತಾ ಇರುತ್ತೆ. ಕೆಲವರಿಗೆ ಸ್ವಲ್ಪ ಸಮಯ ನಶೆ ಏರುತ್ತೆ, ಆಮೇಲೆ ಪೂರ್ತಿ ಇಳಿದು ಹೋಗ್ಬಿಡುತ್ತೆ. ಕಾರಣ ನೋಡಿ, ಕೆಲವ್ರು ಬಾಬೋರ್ ಮಕ್ಕಳು ಎಷ್ಟು ನಶೆ ಖುಷಿ ಉತ್ಸಾಹದಲ್ಲಿ ಪುರುಷಾರ್ಥ ಮಾಡ್ತಾ ಇರ್ತಾರೆ, ನೋಡ್ತಾ ನೋಡ್ತಾ ಇದ್ದಂಗೆ ನಶೆ ಖುಷಿ ಎಲ್ಲ ನಿಲ್ಲಾಗ್ಬಿಡುತ್ತೆ. ಕಾರಣ ಇಷ್ಟೇ, ಸಂಘದೋಷ. ಸಂಘ ದೋಷಕ್ಕೆ ಕಾರಣ ನಶಾ ಸ್ಥಾಯಿ ನಹಿ ರೇತ. ಅಂತಂತವ್ರ ಸಂಘ ಸಿಗುತ್ತೆ, ಯಾವ ಸಂಘ ಅವರಿಗೆ
ಆ ಖುಷಿ ನಶೆ उत्साह ಎಲ್ಲ ಝೀರೋಗೆ ತಂದಿಟ್ಬಿಡುತ್ತೆ. ತುಮಾರೆ ಸೆಂಟರ್ಸ್ ಪೇರ್ ಭಿ ಐಸೆ ಬಹುತ್ ಆತೆ ಹೈ. ಬಾಬಾ ಹೆಂಗ್ ಹೇಳ್ತಾರೆ ನೋಡಿ, ನಿಮ್ ಸೆಂಟ್ರಲ್ಲೂ ಇಂಥವ್ರು ತುಂಬಾ ಜನ ಬರ್ತಾರೆ. ಯಾರ ಸಂಘ ದೋಷದಲ್ಲಿ ನಶೆ ಏರ್ಸೋದ್ರ ಬದಲು ನಶೆ ಇಳಿಸ್ಬಿಡ್ತಾರೆ. ಬಾಬೋರ್ ಮಕ್ಕಳೇ ಅಂತವ್ರು ಇರ್ತಾರೆ. थोड़ा नशा चढ़ा फिर पार्टी आदि में कहाँ गए, शराब बीड़ी आदि पिया, खलास, संग दोष बहुत खराब, हंस और बगले इकट्ठे रह न सके. ಬಾಬಾ ಹೇಳ್ತಾರೆ, ಕೆಲವರಿಗೆ ಸ್ವಲ್ಪ ನಶೆ ಏರ್ತಾ ಇರುತ್ತೆ, ಆಮೇಲೆ ಇಂತಿಂತವ್ರ ಸಂಘ ಸಿಗುತ್ತೆ, ಲೌಕಿಕದವ್ರ ಸಂಘ. ಕೆಲವರಿಗೆ ಹೋಗ್ತಾರೆ ಪಾರ್ಟಿ ಗಿರ್ಟಿ ಅಂತ. ಗೊತ್ತಲ್ಲ ಇವತ್ತು ಕಲಿಯುಗದಲ್ಲಿ ಪ್ರೆಸ್ಟೇಜ್ ಅಂದ್ರೆ ಯಾರು ಚೆನ್ನಾಗಿ ಕುಡಿದು ತಿಂದು ಆಡಂಬರವಾಗಿ ಬದುಕ್ತಾರೆ ಅವ್ರ ಪ್ರೆಸ್ಟೇಜ್. ಅದಕ್ಕೆ ಅವ್ರ ಸಂಘದಲ್ಲಿ ಹೋಗಿ ಬೀಡಿ ಸಿಗರೇಟು ಶರಾಬು ಇಂಥ ಸಂಘದಲ್ಲಿ ಬಂದು ನಾಶ ಆಗ್ಬಿಡ್ತಾರೆ. ಸಂಘ ದೋಷ ಬಹಳ ಕೆಟ್ಟದ್ದು ಮಕ್ಕಳೇ. ಯಾಕೆಂದ್ರೆ ಯಾರ ಜೊತೆ ಸೇರ್ತಾರೋ ಸಂಘನೇ ಅವ್ರ ಎಂಥ ವ್ಯಕ್ತಿ ಅನ್ನೋದನ್ನ ತೋರಿಸ್ಕೊಡುತ್ತೆ. ನಾವು ಹೇಳ್ತಾರೆ ಸಂಘ ದೋಷದಲ್ಲಿ ಬರಬೇಡಿ. ಹಂಸ ಕೊಕ್ಕರೆ ಒಟ್ಟಿಗೆ ಇರಕ್ಕಾಗಲ್ಲ. ಪತಿ ಹಂಸ ಪತ್ನಿ ಕೊಕ್ಕರೆ ಹೆಂಗ್ ಒಟ್ಟಿಗೆ ಇರಕ್ಕಾಗುತ್ತೆ ಅಂದ್ರೆ, ಪತಿ ಜ್ಞಾನಾಮೃತ ಕುಡಿತಾರೆ, ಪತ್ನಿ ವಿಕಾರದ ವಿಷ ಕುಡಿತಾರೆ. ಕೊಕ್ಕರೆ ಒಟ್ಟಿಗೆ ಹೆಂಗಿರಕ್ಕಾಗುತ್ತೆ? ಕೆಲವೊಂದ್ಸಲ ಈ ತರ ಆಗುತ್ತೆ. ಯಾವ ತರ? ಪತ್ನಿ ಹಂಸ, ಪತಿ ಕೊಕ್ಕರೆ. ಅಂದ್ರೆ ಒಬ್ರು ಜ್ಞಾನದಲ್ಲಿ ಇದ್ದು ಒಬ್ರು ಅಜ್ಞಾನದಲ್ಲಿ, ಒಬ್ರಿಗೆ ವಿಕಾರದ ಆಕರ್ಷಣೆ, ಅವ್ರಿಗೆ ಪವಿತ್ರತೆ ಆಕರ್ಷಣೆ, ಈ ತರನು ಆಗ್ಬಿಡುತ್ತೆ. ಕಹೆ ಪವಿತ್ರ ಬನೋ ತೋ ಮಾರ್ ಖಾಯೆ, कोई कोई घर में सब अंश होते, फिर चलते चलते अंश से बदल बगुला बन पड़ते हैं. ಒಬ್ರು ಪವಿತ್ರವಾಗಿರ್ತಾರೆ, ಇನ್ನೊಬ್ರು ಪವಿತ್ರವಾಗಿರೋ ಪ್ರೇರಣೆ ಕೊಡ್ತಾರೆ. ಅಥವಾ ಹನುಮತಿ ಅಂದ್ರೆ ಅಲ್ಲಿ ಪೆಟ್ಟು ಬೀಳುತ್ತೆ, ಶಿಕ್ಷೆ ಸಿಗುತ್ತೆ, ಅವ್ರಿಗೆ ಹೊಡಿತಾರೆ, ಬಂಧನ ಹಾಕ್ತಾರೆ. ಇನ್ ಕೆಲವು ಪರಿವಾರ ಈ ತರನು ಇರುತ್ತೆ. ಇಡೀ ಪರಿವಾರ ಎಲ್ಲ ಹಂಸಗಳು. ನಡೀತಾ ಕೆಲವೊಂದ್ಸಲ ಈ ತರನು ಆಗತ್ತೆ. ಹಂಸಗಳೆಲ್ಲ ಒಟ್ಟಿಗೆ ಕೊಕ್ಕರೆಗಳೇ ಹಾಕ್ಬಿಡ್ತಾರೆ. ಬಾಬಾ ತೋ ಕೇತೆ ಅಪ್ನೆ ಕೋ ಸಬ್ ಸುಖದಾಯಿ ಬನಾओ, बच्चों को भी सुखदाई बनाओ, ये तो दुख दाम है ना, अभी तो बहुत आफतें आनी है, फिर देखना कैसे त्राही त्राही करते हैं. ಬಾಬಾ ಹೇಳ್ತಾರೆ, ನೀವು ಎಲ್ಲರೂ ಸುಖವಾಗಿರಿ, ನಿಮ್ಮ ಮಕ್ಕಳಿಗೂ ಸುಖಿಯನ್ನಾಗಿ ಮಾಡಿ. ಇದು ದುಃಖಧಾಮ. ಬಾಬಾ ಅವ್ರ ಶ್ರೀಮತದಂತೆ ಸುಖದಾಯಿಯಾಗಿರಿ. ಮಕ್ಕಳೇ, ಇಷ್ಟೇ ಆಪತ್ತುಗಳಲ್ಲ, ಇನ್ನೂ ತುಂಬಾ ಆಪತ್ತುಗಳು ಬರೋದಿದೆ. ನೋಡಿ ಮನುಷ್ಯರು ಎಷ್ಟು ಅಯ್ಯಯ್ಯೋ ಅಂತ ಎಷ್ಟು ದುಃಖದ ಕೂಗು, ಆತಂಕ ದುಃಖ, ಆ ನೋವಿನ ಕೂಗು ಕೇಳಿಸುತ್ತೆ ನಿಮ್ಗೆ. ಅರೆ बाप आया, हमने बाप से वर्षा नहीं पाया, फिर तो टू लेट हो जाएगा. ಅಯ್ಯೋ ಬಾಬೋರ್ ಬಂದಿದ್ರು, ಆ ಬಾಬೋರಿಂದ ಏನೂ ಆಸ್ತಿ ತಗೊಳ್ಳಿಲ್ಲ ಅಂದ್ರೆ ತಿಳ್ಕೊಳ್ಳೋದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಟೈಮ್ ಹಿಡಿಸುತ್ತೆ. ಅಷ್ಟೊತ್ತಿಗೆ ಟೈಮ್ ಮುಗಿದು ಹೋಗುತ್ತೆ, ಟೂ ಲೇಟ್ ಆಗುತ್ತೆ. ಬಾಬಾ ಸ್ವರ್ಗದ ರಾಜ್ಯ ಭಾಗ್ಯ ಕೊಡ್ಲಿಕ್ಕೆ ಬಂದಿದ್ದಾರೆ, ಗವಾ ಬೈಠತೆ, ಇಸಿಲಿಯೇ ಬಾಬಾ ಸಮझाते, बाबा के पास हमेशा मजबूत को ले आओ जो खुद समझकर दूसरों को भी समझा सके. ಆಮೇಲೆ ಎಲ್ಲ ಕಳ್ಕೊಂಡು ಕುತ್ಕೊಳ್ತಾರೆ. ಯಾಕೆಂದ್ರೆ ಬಾಬೋರ್ ಕೊಡಕ್ ಬಂದ್ರು ಅರಿವು ಆಗಲ್ಲ, ಬುದ್ಧಿ ತೆರೆಯಲ್ಲ, ಮತ್ ಕಳ್ಕೊಂಡು ಕುತ್ಕೋತಾರೆ. ಅದಕ್ಕೆ ಬಾಬೋರ್ ತಿಳಿಸ್ಕೊಡ್ತಾರೆ, ಮಕ್ಕಳೇ ಬಾಬೋರ್ ಹತ್ರ ಎಂತವ್ರನ್ನ ಕರ್ಕೊಂಡ್ ಬರ್ಬೇಕು ಅಂದ್ರೆ ಯಾರು ಶಕ್ತಿಶಾಲಿಯಾಗಿದ್ದಾರೆ, ತಾನು ತಿಳ್ಕೊಂಡು ಬೇರೆಯವರಿಗೂ ತಿಳಿಸ್ಕೊಟ್ಟು ನಡೆಸುವಷ್ಟು ಸಾಮರ್ಥ್ಯ ಇರೋ ಅಂತವ್ರನ್ನ ಕರ್ಕೊಂಬನ್ನಿ. बाकी बाबा कोई सिर्फ देखने की चीज तो है नहीं, शिव बाबा कहाँ दिखाई पड़ता. ಓ ಮಧುಬನಕ್ ಬನ್ನಿ, ಬಾಬೋರ್ ನೋಡ್ಕೊಂಬರೋಣ. ಬಾಬೋರ್ ಏನ್ ನೋಡೋ ವಸ್ತುನ? ಶಿವ ಬಾಬೋರ್ ಎಲ್ಲಿ ಕಾಣಿಸ್ತಾರೆ ನೀವು ನೋಡಕ್ಕೆ? ಅಪ್ನಿ ಆತ್ಮಾ ಕೋ ದೇಖಾ ಹೈ ಕ್ಯಾ, ಸಿರ್ಫ್ ಜಾನ್ತೆ ಹೋ. ನೀವು ಆತ್ಮನೇ ನೋಡಕ್ಕಾಗಲ್ಲ ಅಂದ್ಮೇಲೆ ಪರಮಾತ್ಮನ್ ನೋಡಕ್ ಹೋಗ್ತೀವಿ ಅಂದ್ರೆ ಹೆಂಗೆ? ನೋಡೋ ವಸ್ತು ಅಲ್ಲ ಬಾಬೋರು. ನೀವು ಆತ್ಮ ಏನು ಅಂತ ತಿಳ್ಕೊಂಡಿದ್ದೀರಿ, ಹಾಗೆ ಬಾಬೋರನ್ನು ತಿಳ್ಕೊಳಕ್ ಸಾಧ್ಯ. दिव्य दृष्टि बिगर उनको कोई देखा नहीं जा सकता. दिव्य दृष्टि में अब तुम सद्गुरु सत्युग को देखते हो, वहां प्रैक्टिकल में चलना है. ಪರಮಾತ್ಮನನ್ನು ನೋಡಕ್ ಸಾಧ್ಯ ಇಲ್ಲ. ಈ ಚರ್ಮ ಚಕ್ಷುವಿಂದ ಬುದ್ಧಿಯಿಂದ ನೋಡ್ಬೋದು, ತಿಳ್ಕೊಳ್ಬೋದು. ದಿವ್ಯ ದೃಷ್ಟಿ ಹೊರತು ನೋಡಕ್ಕಾಗಲ್ಲ. ದಿವ್ಯ ದೃಷ್ಟಿಯಿಂದ ಸತ್ಯುಗನೂ ಕಾಣುತ್ತೆ. ಯಾವ ಸತ್ಯುಗ ದಿವ್ಯ ದೃಷ್ಟಿಯಲ್ಲಿ ನೋಡ್ತೀರಿ ಸಾಕ್ಷಾತ್ಕಾರದಲ್ಲಿ, प्रैक्टिकल आगे आ सत्युग के होग्तीरा. कलियुग विनाश तब होगा
जब आप बच्चे कर्मातीत अवस्था को पहुंचेंगे. ಕಲಿಯುಗ ವಿನಾಶ ಯಾವಾಗ ಆಗುತ್ತೆ? ಬಾಬಾ ಹೇಳ್ತಾರೆ. ಆ ಪ್ರಶ್ನೆ ಬಾಬಾ ಅವ್ರ ಮಕ್ಕಳು ಕೇಳೋದಲ್ಲ, ಬಾಬಾ ಉತ್ತರ ಹೇಳ್ತಾರೆ. ಮಕ್ಕಳೇ, ಯಾವಾಗ ನೀವು ಕರ್ಮಾತೀತ ಸ್ಥಿತಿಯನ್ನ ಪಡ್ಕೊಳ್ತಿರೋ ಆವಾಗ ವಿನಾಶ ಆಗುತ್ತೆ. अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग नमस्ते नमस्ते नमस्ते. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಈ ಹಳೆ ಜಗತ್ತನ್ನ ನೋಡ್ತಾ ಇದ್ರು ಬುದ್ಧಿಯೋಗ ಬಾಬಾವ್ರ ಕಡೆ ಹಾಗೂ ಹೊಸ ಜಗತ್ತಿನ ಕಡೆ ಜೋಡಿಸಿ ಕಾಣಿಸುತ್ತೆ. ಈ ಪ್ರಪಂಚದಲ್ಲೇ ಇದೀರಿ ಅಂದ್ಮೇಲೆ ಪ್ರಪಂಚನೇ ಕಾಣಿಸೋದು, ಆದ್ರೆ ಇದು ಹಳೆ ಪ್ರಪಂಚ. ಇದನ್ನ ನೋಡಿದ್ರು ನೋಡ್ಬೇಡಿ. ಬುದ್ಧಿಯೋಗ ಬಾಬಾ ಮತ್ತು ಹೊಸ ಜಗತ್ತಲ್ಲಿ ಜೋಡಿಸಿ ಗಮನ ಇರ್ಲಿ. ಈ ಕರ್ಮೇಂದ್ರಿಯದಿಂದ ಯಾವುದೇ ವಿಕರ್ಮ ಆಗಬಾರ್ದು. कर्मेंद्रियदिंद ಯಾವುದೇ विकर्म ಆಗಬಾರದು. हमेशा शुद्ध कर्म करने. अंदर कोई बीमारी है सर्जन से राय लेनी है. सदा शुद्ध कर्मವನ್ನೇ ಮಾಡಿ. ಒಳಗಡೆ ಏನಾದ್ರೂ ಆತ್ಮದ ಒಳಗಡೆ ಏನಾದ್ರೂ ರೋಗ ಇದೆ, ಬಲಹೀನತೆ ಇದೆ, ವಿಕಾರಗಳಿದೆ, ಅದನ್ನ ಸರ್ಜನಿಗೆ ಹೇಳಿ ಸಲಹೆ ತಗೊಳ್ಳಿ. ಯಾಕೆಂದ್ರೆ ಶುದ್ಧ ಆಹಾರ, ಹೆಂಗೆ ಪ್ರಾಣಿ ಹತ್ಯೆ ಮಾಡೋದು ಪಾಪನೋ, ಮಾರೋದು, ತಗೊಂಬರೋರು, ಮಾಡೋರು, ತಿನ್ನೋರು ಎಲ್ಲರೂ ಪಾಪ ಶೇರ್ ಮಾಡ್ಕೊತಾರೆ. ಅದಕ್ಕೆ ಅವೆಲ್ಲ ಅಶುದ್ಧ ಕರ್ಮಗಳು. ಅದರಿಂದ ಶುದ್ಧ ಕರ್ಮ ಮಾಡಿ ನಿಮ್ಮ ಒಳಗಡೆ ಏನು ರೋಗ ಇದೆ, ಬಲಹೀನತೆ ಇದೆ, ಬಾಬೋರಿಗೆ ಹೇಳಿ ಅದಕ್ಕೆ ಸಲಹೆ ತಗೊಳ್ಳಿ. ಎರಡನೇದು, ಸಂಘ ದೋಷ ತುಂಬಾ ಕೆಟ್ಟದ್ದು. ಸಂಘ ದೋಷ ತುಂಬಾ ಕೆಟ್ಟದ್ದು. ಇದರಿಂದ ನಿಮ್ಮನ್ನ ತುಂಬಾ ತುಂಬಾ ಸಂಪಾಲನೆ ಮಾಡ್ಕೋಬೇಕು. ಯಾವ ಫ್ರೆಂಡ್ಸ್ ಮಾಡ್ಕೋಬೇಕು, ಯಾರ ಸಂಘದಲ್ಲಿ ಹೋಗ್ಬೇಕು, ಎಷ್ಟೊತ್ತವರೆಗೂ ಹೋಗ್ಬೇಕು, ಇದೆಲ್ಲ ಬಾಬೋರು ತಿಳಿಸಿದ್ದಾರೆ. ಶರಾಬು, ಬೀಡಿ, ಅಶುದ್ಧ ಆಹಾರ ಇದೆಲ್ಲ ಮಾಡೋರ್ ಸಂಘದಲ್ಲಿ ಹೋಗ್ಬಾರ್ದು. ಅದು ರಾತ್ರಿ ಸಮಯ ಲೇಟ್ ಆಗಿ ಹೊರಗಡೆ ಸಂಘದಲ್ಲಿ ಹೋಗ್ಬಾರ್ದು. ಇದೆಲ್ಲ ಎಚ್ಚರಿಕೆ ಇರ್ಬೇಕು. ಬಹಳ ಬಹಳ ಸಂಪಾಲನೆ ಮಾಡ್ಕೊಳ್ಳಿ. ಎಂತೆಂತ ಮಕ್ಕಳು ಸಂಘ ದೋಷದಲ್ಲಿ ಹಾಳಾಗ್ತಾರೆ. अपने को और परिवार को सुखदायी बनाना. ಇಂಥ ಸಂಘ ದೋಷದಲ್ಲಿ ಬಂದವರು ತಾನು ಸುಖವಾಗಿರಲ್ಲ, ಇಡೀ ಪರಿವಾರ ದುಃಖಿಯಾಗಿರುತ್ತೆ. ಅದಕ್ಕೆ ನಿಮ್ಮನ್ನು ನಿಮ್ಮ ಪರಿವಾರದವರನ್ನು ಸುಖವಾಗಿಡಿ. ಪಢಾಯಿ ಕೆ ಲಿಯೆ ಕವಿ ಬಹಾನಾ ನಹಿ ದೇನಾ ಹೈ. ಈ ವಿದ್ಯೆ ಓದೋದ್ರಲ್ಲಿ ಎಂದು ನೆಪ ಹೇಳ್ಬಾರ್ದು. ನಿಮ್ಮ ಯಾವ ನೆಪನೂ ನಡೆಯಲ್ಲ ಅಂದ್ರು ಬಾಬಾ ಅವರು. ಪುರ್ಸತ್ತಿಲ್ಲ, ಸೆಂಟ್ರ್ ದೂರ ಇದೆ, ಆ ಟೈಮಿಗೆ ಮಾಡಿದ್ರೆ ನಾನು ಕ್ಲಾಸಿಗೆ ಬರ್ತಿದ್ದೆ, ಈ ಟೈಮಿಗೆ ಮಾಡಿದ್ರೆ ಬರ್ತಿದ್ದೆ, ಇವೆಲ್ಲ ನೆಪ ಹೊರತು ವಿದ್ಯೆ ಓದೋರಿಗೆ ನೆಪ ಏನು ಹೇಳಕ್ಕೆ ಇರದೇ ಇಲ್ಲ. ವರದಾನ. ಶ್ರೇಷ್ಠ ಭಾವನೆಗಳ ಆಧಾರದಿಂದ ಸರ್ವರಿಗೂ ಶಾಂತಿ, ಶಕ್ತಿಯ ಕಿರಣಗಳನ್ನ ಕೊಡುವಂತವರೇ ವಿಶ್ವ ಕಲ್ಯಾಣಕಾರಿ ಭವ. ಶ್ರೇಷ್ಠ ಭಾವನೆಯ ಆಧಾರದಿಂದ ಸರ್ವರಿಗೂ ಶಾಂತಿ, ಶಕ್ತಿಯ ಕಿರಣಗಳನ್ನ ಕೊಡೋರೆ विश्व कल्याणकारी भव. जैसे बाप के संकल्प बोल में नयनों में सदा कल्याण की भावना व कामना है, ऐसे आप बच्चों के संकल्प में विश्व कल्याण की भावना व कामना भरी हुई. ಹೇಗೆ ತಂದೆ ಸಂಕಲ್ಪ, ಮಾತು, ನಯನದಲ್ಲಿ ಸದಾ ಎಲ್ಲರ ಮೇಲೆ ಕಲ್ಯಾಣದ ಭಾವನೆ, ಕಾಮನೆಗಳಿದೆಯೋ ಅದೇ ತರ ನೀವು ಮಕ್ಕಳ ಸಂಕಲ್ಪದಲ್ಲೂ ವಿಶ್ವ ಕಲ್ಯಾಣದ ಭಾವನೆ, ಕಾಮನೆನೇ ತುಂಬಿರ್ಬೇಕು. ಯಾವುದೇ ಕಾರ್ಯ ಮಾಡ್ತಾನೂ ವಿಶ್ವದ ಸರ್ವ ಆತ್ಮಗಳನ್ನ ಇಮರ್ಜ್ ಮಾಡಿ ನೀವು ಮಾಸ್ಟರ್ ಜ್ಞಾನ ಸೂರ್ಯ ಆಗಿ ಶುಭ ಭಾವನೆ, ಶ್ರೇಷ್ಠ ಕಾಮನೆಗಳ ಆಧಾರದಿಂದ ಶಾಂತಿ ಹಾಗೂ ಶಕ್ತಿಗಳ ಕಿರಣಗಳನ್ನ ಕೊಡ್ತಾ ಹೋಗಿ. ಆವಾಗ ಹೇಳೋದು ವಿಶ್ವ ಕಲ್ಯಾಣಕಾರಿ. ಲೇಕಿನ್ ಇಸ್ಕೆ ಲಿಯೆ ಸರ್ವ ಬಂಧನೋ ಸೆ ಮುಕ್ತ ಸ್ವತಂತ್ರ ಬನು. ಆದ್ರೆ ಅದಕ್ಕೋಸ್ಕರ ನೀವು ಈ ಶಾಂತಿ, ಶಕ್ತಿ, ಕಿರಣ ಕೊಡ್ಬೇಕನ್ನೋದಾದ್ರೆ ನೀವು ಸರ್ವ ಬಂಧನಗಳಿಂದ ಮುಕ್ತರಾಗಿ ಸ್ವತಂತ್ರರಾಗಿ, ಆಗ ಮಾತ್ರ ಈ ಶಾಂತಿ, ಶಕ್ತಿಯ ಕಿರಣ ಕೊಟ್ಟು ವಿಶ್ವ ಕಲ್ಯಾಣ ಮಾಡಲಿಕ್ಕೆ ಸಾಧ್ಯ. ಸ್ಲೋಗನ್.
मेपन और मेरापन, यही देहाभिमान का दरवाजा है. अब इस दरवाजे को बंद कर. ನಾನು ಹಾಗೂ ನನ್ನತನ ಇದೇ ದೇಹಾಭಿಮಾನದ ಹೆಬ್ಬಾಗ್ಲಿದು. ನಾನು, ನನ್ನಿಂದ, ನನ್ನತನ ಇದೇ ದೇಹಾಭಿಮಾನದ ಹೆಬ್ಬಾಗ್ಲು. ಈ ಹೆಬ್ಬಾಗ್ಲನ್ನ ಬಂದ್ ಮಾಡಿ, ಕ್ಲೋಸ್ ಮಾಡಿ. ಅವ್ಯಕ್ತ ಇಶಾರೆ. सत्यता की परख, संकल्प, बोल, कर्म, संबंध, संपर्क सब में दिव्यता की अनुभूति होना. ಸತ್ಯತೆ ಇದೆ ಅಂದ್ರೆ ಅದರ ಪ್ರಮಾಣ ಏನು? ಸಂಕಲ್ಪದಲ್ಲಿ, ಮಾತಲ್ಲಿ, ಕರ್ಮದಲ್ಲಿ, ಸಂಬಂಧ ಸಂಪರ್ಕದಲ್ಲಿ ಎಲ್ಲದರಲ್ಲೂ ದಿವ್ಯತೆಯ ಅನುಭವ ಆಗುತ್ತೆ. ಅಂದ್ರೆ ದೇವತೆಗಳು ಅನ್ನೋ ತರ ಅನುಭವ ಆಗುತ್ತೆ. ಕೆಲವರು ಹೇಳ್ತಾರೆ, मैं तो सदा सच बोलता हूँ, लेकिन बोल व कर्म में अगर दिव्यता नहीं, दूसरों को आपका सच सच नहीं लगेगा, इसलिए सत्यता की शक्ति से दिव्यता को धारण करो. ಕೆಲವ್ರು ಏನ್ ಹೇಳ್ತಾರೆ, ನಾನು ಯಾವಾಗ್ಲೂ ಸತ್ಯನೇ ಹೇಳೋದು. ಆದ್ರೆ ನೀವು ಸತ್ಯ ಹೇಳ್ತೀರಿ ಅನ್ನೋದಕ್ಕೆ ಪ್ರಮಾಣ ಏನು? ನಿಮ್ಮ ಮಾತು ಕರ್ಮದಲ್ಲಿ ದಿವ್ಯತೆ ಇಲ್ಲ. ಬೇರೆಯವ್ರಿಗೆ ನೀವು ಸತ್ಯ ಹೇಳ್ತೀರಿ ಅಂತ ಅನ್ಸಲ್ಲ. ಅದ್ರ ಬದಲು ಸತ್ಯತೆ ಇದೆ ಅಂದ್ರೆ ಅದಕ್ಕೆ ದಿವ್ಯತೆನ ಧಾರಣೆ ಮಾಡ್ಕೊಳ್ಳಿ. ಬೇರೆಯವರಿಗೆ ನೀವು ಸತ್ಯ ಹೇಳ್ತೀರಿ ಅನ್ಸಲ್ಲ. ಬರೀ ನಾನು ಸತ್ಯ ಹೇಳ್ತೀನಿ ಅಂದ್ರೆ ಅದು ಕಾಣಿಸ್ತದೆ. ಆ ಸತ್ಯತೆಯ ಪ್ರಮಾಣದ ಶಕ್ತಿನೇ ದಿವ್ಯತೆ. ದಿವ್ಯತೆಯ ಧಾರಣೆ ಮಾಡ್ಕೊಳ್ಳಿ. ಕುಚ್ ಭಿ ಸಹನ್ ಕರ್ನಾ ಪಡೆ, ಘಬರಾವ್ ನೈ, ಸತ್ಯ ಸಮಯ ಪ್ರಮಾಣ ಸ್ವಯಂ ಸಿದ್ಧ ಹೋಗ. ಏನ್ ಬೇಕಾದ್ರೂ ಸಹನೆ ಮಾಡ್ಬೇಕಾಗಿ ಬರ್ಲಿ. ಕೆಲವೊಂದ್ಸಲ ಸತ್ಯ ತಕ್ಷಣ ಅದು ಸತ್ಯ ಅನ್ಸದೇ ಇರ್ಬೋದು. ಆದ್ರೆ ನಿಮ್ಮಲ್ಲಿ ದಿವ್ಯತೆ ಇರ್ಬೇಕು. ಅವಾಗ ಸ್ವಲ್ಪ ಸಹನೆ ಮಾಡ್ಬೇಕಾಗೂ ಬರ್ಬೋದು. ಆದ್ರೆ ಗಾಬರಿ ಆಗ್ಬೇಡಿ. ಏಕೆಂದ್ರೆ ಸತ್ಯ ಸಮಯ ಪ್ರಮಾಣ ತಾನೇ ಸಿದ್ಧ ಆಗುತ್ತೆ. ಅದಕ್ಕೆ ನಾನು ಸತ್ಯನೇ ಹೇಳೋದು, ಅದಕ್ಕೆ ಎಕ್ಸ್ಪ್ಲನೇಷನ್ನು, ಅದಕ್ಕೆ ಇನ್ನೇನೋ ಆಧಾರಗಳು ಇದೇನು ಕೊಡೋ ಅವಶ್ಯಕತೆ ಇಲ್ಲ. ಸಮಯದಲ್ಲಿ ತಾನೇ ಸಿದ್ಧ ಆಗೋ ಶಕ್ತಿ ಇದೆ ಸತ್ಯತೆಗೆ. ಅದರಿಂದ ಸಿದ್ಧ ಮಾಡಿ ಜಿದ್ದು ಮಾಡಕ್ ಹೋಗ್ಬೇಡಿ. ಅದು ಯಾರಿಗೂ ನೀವು ಸತ್ಯ ಹೇಳ್ತಿದ್ದೀರಿ ಅಂತ ಅನ್ಸೋದೇ ಇಲ್ಲ. ಇವ್ರೇನೋ ಅದಕ್ಕೆ ಸುಳ್ಳು ಸೇರಿಸ್ತಾ ಇದ್ದಾರೆ, ಅದಕ್ಕೆ ನಾವು ಒಪ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ನಿಜವಾಗ್ಲೂ ಸತ್ಯತೆ ಇದೆ ಅಂದ್ರೆ ದಿವ್ಯತೆ ಇದೆ. ಅಲ್ಲೇ ನಿಮ್ ಸತ್ಯತೆ ತಕ್ಷಣ ಅರ್ಥ ಆಗದೆ ಇದ್ರು ಬಾಬಾ ಹೇಳ್ತಾರೆ, ನಿಮ್ಮಲ್ಲಿ ಸಹನೆ ಇರ್ಬೇಕು, ಗಾಬರಿ ಆಗ್ಬಾರ್ದು. ಸಮಯ ಬಂದಾಗ ಪ್ರತ್ಯಕ್ಷ ಆಗುತ್ತೆ. ಓಂ ಶಾಂತಿ. ಬಾಬೋರ್ ಇವತ್ತು ಮುರುಳಿ ವಿದ್ಯೆಯ ಮಹತ್ವ ಎಷ್ಟಿದೆ, ಮಹತ್ವ ಇರೋರು ಹೇಗಿರ್ತಾರೆ, ಮಹತ್ವ ಇಲ್ಲದೆ ಇದ್ರೇನೆ ನೆಪ. ಆದ್ರೆ ನೆಪ ಈ ವಿದ್ಯೆಯಲ್ಲಿ ಯಾರ್ದು ಏನೋ ನಡೆಯೋದಿಲ್ಲ. ನಾವು ಹೇಳ್ತಾರೆ, ಅವ್ರು ಏನ್ ಪದವಿ ಪಡ್ಕೊಳಕ್ಕಾಗುತ್ತೆ? ಮತ್ತೆ ಯಾರಿಗೂ ಜ್ಞಾನ ದಾನನೇ ನೀವು ಮಾಡ್ಲಿಲ್ಲ ಅಂದ್ರೆ ಪದವಿ ಹೆಂಗ್ ಸಿಗುತ್ತೆ? ಪ್ರಾರಬ್ಧ ಹೆಂಗ್ ಕೊಡ್ತಾರೆ ಬಾಬಾ ಅವರು? ಮತ್ತೆ ಅನ್ನ ಶುದ್ಧಿ, ಆಹಾರ ಶುದ್ಧಿ, ಸಂಘ ಶುದ್ಧಿ ಇದೆಲ್ಲವೂ ಅವಶ್ಯಕ. ನಿಮ್ಮನ್ನ ಇದೆಲ್ಲದ್ರಿಂದ ಸಂಭಾಲನೆ ಮಾಡ್ಕೋಬೇಕು. ಹಂಸಗಳಾಗಿ ಕೊಕ್ಕರೆಗಳಾಗ್ಬೇಡಿ. ಯಾಕೆಂದ್ರೆ ಹಂಸಗಳೇ ಪೂಜ್ಯರಾಗಕ್ ಸಾಧ್ಯ. ಅದರಿಂದ ಪವಿತ್ರತೆ ಧಾರಣೆ ಮಾಡ್ಕೊಳ್ಳಿ. ಬಾಬೋರ್ ನೆನಪು ಮಾಡಿ. ಶಾದಿ ಬರ್ಬಾದಿ. ಆದ್ರೆ ಬಾಬೋರ್ ಇಷ್ಟೆಲ್ಲ ಹೇಳಿದ್ರು ಕೆಲವರು ಹೆಸರಲ್ಲಿ ಮೋರಿಯಲ್ಲಿ ಬೀಳ್ತಾ ಇರ್ತಾರೆ. ಏನು ಮಾಡಕ್ ಆಗಲ್ಲ, ಡ್ರಾಮಾ ಅನುಸಾರ. ಆದ್ರೆ ಮಕ್ಕಳೇ, ಇದೆಲ್ಲ ಮಾತಿನ ಗಮನ ಇಡಿ. ಬಾಬೋರ್ ಓದಿಸೋ ವಿದ್ಯೆಗೆ ಯಾವ ನೆಪನೂ ಇಲ್ಲಿ ನಡೆಯೋದಿಲ್ಲ. ಅದಕ್ಕೆ ಬಾಬೋರ್ ಎಷ್ಟು ಹತ್ತತ್ರ ಸೆಂಟರ್ಗಳು ತೆರೆದಿದ್ದಾರೆ. ಅದು ನೆಪ ಹೇಳ್ತಾರೆ ಅಂತ ಗೊತ್ತಲ್ಲ ಬಾಬೋರಿಗೆ. ನಮ್ಗೆ ಇಲ್ಲಿ ಅಷ್ಟ ಹತ್ರ ಇದ್ರೆ ಬರ್ತಿದ್ದೆ, ಇದೆಲ್ಲ ನೆಪ. ವಾಸ್ತವಿಕವಾಗಿ ಜ್ಞಾನದ ರುಚಿ ಇರೋರು ದೂರ, ಬೇರೆ ಯಾವ ನೆಪನೂ ಅವ್ರ ಹತ್ರ ಇರೋದಿಲ್ಲ. ಹಂಗೆ ಶಾಲೆ ಎಲ್ಲಿದ್ರು ಹೋಗ್ತಾರೆ, ದೇಶ ಬಿಟ್ಟು ದೇಶಕ್ಕೆ ಹೋಗಿ ಓದ್ತಾರೆ. ನಾವೇ ಹೇಳ್ತಾರೆ, ಇಲ್ಲೇನ್ ಊರ್ ಬಿಟ್ಟು ಊರಿಗೆ ಓದೋದಲ್ಲ ಇದು, ನಿಮ್ಮೂರಲ್ಲೇ ಇದೆಯಲ್ಲ ಸೆಂಟ್ರು. ಅದರಿಂದ ವಿದ್ಯೆದು ಮಹತ್ವ ಇಟ್ಕೊಳ್ಳಿ. ಇದೇ ಸಂಪಾದನೆಗೆ ಆಧಾರನು ವಿದ್ಯೆಯಲ್ಲಿ. ಓಂ ಶಾಂತಿ.